ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಮೊಗ್ಗಿನ ಮನಸ್ಸು ಮಕ್ಕಳ ಮಾನಸಿಕ ಆರೋಗ್ಯ ಸರಣಿ ಜಾಗೃತಿ ಕಾರ್ಯಕ್ರಮದಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಮಕ್ಕಳಲ್ಲಿ ಕಂಡುಬರುವಂತಹ ಈ ಒಂದು ನ್ಯೂನ್ಯತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುವುದಕ್ಕೆ ನಮ್ಮೊಂದಿಗಿದ್ದಾರೆ KLE ಶತಮಾನೋತ್ಸವ ಚಾರಿಟಬಲ್ ಟ್ರಸ್ಟ್ ಎಳ್ಳೂರು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವಾಗ ಮಕ್ಕಳಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ, ಮಕ್ಕಳಲ್ಲಿ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ. ಯಾವ ಕಾರಣಕ್ಕಾಗಿ ಅಂತ ಅನ್ನೋದನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ, ಹಾಗಿದ್ರೆ ಒಂದು ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಅಂದ್ರೇನು ಅಂತ? ಈಗ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ, ಇದನ್ನ ನಾವು ಒಂದು ಬಗೆಯ ನರರೋಗ ದೋಷ ಅಥವಾ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತಾನೆ ಹೇಳ್ತೀವಿ. ಸೊ ಈ ಸಮಸ್ಯೆ ಇರೋ ಮಕ್ಕಳಲ್ಲಿ ಹೆಚ್ಚಾಗಿ ಏನಾಗುತ್ತೆ, ಮೆದುಳು ಬೇಗನೆ ಮಾಹಿತಿಯನ್ನ ಕಳ್ಸೋದಿರ್ಬೋದು ಅಥವಾ ಸ್ವೀಕಾರ ಮಾಡೋದಿರ್ಬೋದು, ಇದರಲ್ಲಿ ತೊಂದರೆ ಇರುತ್ತೆ. ಏನಾದ್ರೂ ಮಾಡ್ಬೇಕಿದ್ರೆ ನಾವು, ಫಾರ್ ಎಕ್ಸಾಂಪಲ್, ಆ ಅಂಗಕ್ಕೆ ನಮ್ಮ ಮೆದುಳು ಸರಿಯಾಗಿ ಸಂದೇಶ ಕಳಿಸಿದಾಗ ಮಾತ್ರ ಏನಾಗುತ್ತೆ, ಆ ಕೆಲಸನ ನಾವು ಮಾಡ್ಲಿಕ್ಕಾಗುತ್ತೆ. ಬಟ್ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅಥವಾ ಈ ನಿರ್ದಿಷ್ಟ ಕಲಿಕಾ ನ್ಯೂನತೆ ಇರುವಂತ ಮಕ್ಕಳಲ್ಲಿ ಏನಾಗುತ್ತೆ, ಈ ಸಂದೇಶ ಕಳಿಸುವಂತ ಒಂದು ಕಾರ್ಯದಲ್ಲಿ ಮೆದುಳಿನಲ್ಲಿ ಅಡಚಣೆ ಉಂಟಾಗಿರುತ್ತೆ ಅಂತ ಹೇಳ್ತೀವಿ. ಸೊ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್ ವಿತ್ ಇಂಟೆಲಿಜೆನ್ಸ್ ಆರ್ ಮೋಟಿವೇಶನ್. ಅಂದ್ರೆ ಹೆಚ್ಚಾಗಿ ನಾವು ಈ ಮಕ್ಕಳನ್ನ ಗಮನಿಸಿದಾಗ ಎಲ್ಲರೂ ಮಗುಗೆ ಏನಂತ ಬೈತಾ ಇರ್ತಾರೆ ಅಂತ ಹೇಳಿದ್ರೆ, ಈ ಮಗು ತುಂಬಾ ಅಂದ್ರೆ ಆಲ್ಸಿ ಇದೆ, ಈ ಮಗುಗೆ ಕಲಿಯೋದ್ರಲ್ಲಿ ಮನಸ್ಸೇ ಇಲ್ಲ, ಬೇಕಂತಾನೆ ಮಾಡ್ತಾ ಇದ್ದಾನೆ, ಈ ತರ ನಾವು ಅಂದ್ರೆ ಮಗುಗೆ ಎಲ್ಲರೂ ಬೈಯೋದನ್ನ ಗಮನಿಸ್ತೀವಿ. ಆದ್ರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಮಗು ಓದೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮಗುಗೆ ಅದು ಅರ್ಥ ಆಗ್ತಾ ಇರೋದಿಲ್ಲ ಅನ್ನೋದು ಪ್ರಾಬ್ಲಮ್. ಈಗ ನಾವು ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಅವರಿಗೆ ತಿಳಿಯುವಂತ ಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ಅದು ಅಂದ್ರೆ ಸಂವಹನ ಅಥವಾ ಕಮ್ಯುನಿಕೇಶನ್ ಅನ್ನೋದು ಸರಿಯಾಗುತ್ತೆ. ಅದ್ರ ಬದಲು ಈಗ ನಾವು ಯಾವುದೋ ಒಂದು ಫ್ರೆಂಚ್ ಅಥವಾ ಲ್ಯಾಟಿನ್ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರದೇ ಇರುವಂತ ಭಾಷೆಯಲ್ಲಿ ಸಂವಹನ ಮಾಡಕ್ ಹೋದ್ರೆ ಆ ಮಗುಗೆ ಏನು ಅರ್ಥ ಆಗಲ್ಲ ಅನ್ನೋ ತರ ಈ ಕಾಯಿಲೆಯಲ್ಲಿ ಸಮಸ್ಯೆ ಆಗಿರೋದು. ಈಗ ನಾವು ಏನು ಅಂದ್ರೆ ಕೇಳುಗರು ಏನ್ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ತಾರೆ ಜಮೀನ್ ಪರ್ ಅಲ್ಲಿ ಏನ್ ತೋರಿಸಿದ್ದಾರೆ ಆ ಮಗುಗೆ, ಆ ಹುಡುಗ ಅದ್ರಲ್ಲಿ ಏನಂತ ಹೇಳ್ತಾನೆ, ಲೆಟರ್ಸ್ ಆರ್ ಡಾನ್ಸಿಂಗ್ ಅಂತ ಹೇಳ್ತಾನೆ. ಹೌದಾ? ಅಂದ್ರೆ ಆ ಮಗು ಓದಕ್ಕನ್ನೋದು ಪ್ರಯತ್ನ ಮಾಡಿದ್ರು ಕೂಡ ಆ ಅಕ್ಷರ ಅನ್ನೋದು ಸರಿಯಾಗಿ ಆ ಮಗುಗೆ ಗ್ರಹಿಕೆ ಅನ್ನೋದು ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇದರಿಂದಾಗಿ ಮಗುಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅನ್ನೋದನ್ನ ಉಂಟಾಗುತ್ತೆ ಅಂತ ಹೇಳ್ತೀವಿ. ಸೊ ಮಗುವಿನ ಬುದ್ಧಿಮಟ್ಟ ಅನ್ನೋದು ಗಮನ ಮಾಡಕ್ ಹೋದ್ರೆ, ನಾವು ಬುದ್ಧಿಮಟ್ಟ ಅನ್ನೋದು ನಾರ್ಮಲೇ ಇರುತ್ತೆ. ಆದ್ರೆ ಶೈಕ್ಷಣಿಕ ಸಾಧನೆ ಅನ್ನೋದು ಬಂದಾಗ ಏನಾಗುತ್ತೆ, ಗಮನಾರ್ಹವಾಗಿ ಅದು ಕುಂಠಿತ ಆಗಿರುತ್ತೆ. ಅಥವಾ ಅದೇ ಬುದ್ಧಿಮಟ್ಟ ಇರುವಂತ ಬೇರೆ ಮಗುವಿನ ಜೊತೆಗೆ ಹೋಲಿಕೆ ಅನ್ನೋದನ್ನ ಮಾಡಿದಾಗ ಈ ಮಗುವಿನ ಅಂದ್ರೆ ಏನು ಪರ್ಫಾರ್ಮೆನ್ಸ್ ಇರುತ್ತೆ ಅದು ಸ್ವಲ್ಪ ಕಳಪೆ ಮಟ್ಟದಲ್ಲಿರುತ್ತೆ, ಕೆಳಮಟ್ಟದಲ್ಲಿರುತ್ತೆ ಅಂತ ಹೇಳ್ತೀವಿ. ಮೇಡಮ್, ಇನ್ನು ಈ ಒಂದು ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆಯಲ್ಲಿ ಏನಾದ್ರೂ ವಿಧಾನಗಳು ಅಂತಿದೆಯಾ? ಈಗ ವಿಧಾನಗಳು ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಏನ್ ಗಮನಿಸ್ತೀವಿ, ಮಗುಗೆ ಬರೇ ಓದೋದ್ರಲ್ಲಿ ಮಾತ್ರ ತೊಂದರೆ ಇರುತ್ತೆ. ಬರೆಯೋದೆಲ್ಲ ಮಗು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ಬೋದು, ಬಟ್ ಪುಸ್ತಕ ಹಿಡ್ಕೊಂಡು ಓದು ಅಂತ ಇಡೀ ಕ್ಲಾಸ್ ಮುಂದೆ ಹೇಳಿದಾಗ, ಈಗ ನಾವು ಆಲ್ರೆಡಿ ಹೇಳಿದಿರೋ ತರ ಆ ಮಗುಗೆ ಏನಾಗುತ್ತೆ, ಆ ತಾರೆ ಜಮೀನ್ ಪರಲ್ಲಿರುವಂತ ಮಗುವಿನ ತರ ಓದೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಓದೋದಕ್ಕೆ ಕಷ್ಟ ಅಂತ ಹೇಳಿ ನಾವ್ ಏನ್ ಹೇಳ್ತೀವಿ, ಇದನ್ನ ಡಿಸ್ಲೆಕ್ಸಿಯಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿಗೆ ಏನಾಗಬಹುದು, ಅಕ್ಷರ ಅಥವಾ ಪದನ ಗುರ್ತಿಸೋದ್ರಲ್ಲಿ ಕಷ್ಟ ಆಗ್ಬಹುದು. ಒಂದು, ಅದು ಏನ್ ಬರ್ದಿದೆ ಅನ್ನೋದನ್ನ ಗುರ್ತು ಹಿಡಿಯೋದ್ರಲ್ಲಿ ಕಷ್ಟ ಅಂತ ಅನಿಸ್ಬೋದು. ಇನ್ನೊಂದು, ಮಗು ಓದ್ಬಹುದು ಕೆಲವೊಮ್ಮೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ಬೋದು. ಅಂದ್ರೆ ಕಂಪ್ರಹೆನ್ಷನ್ ಡಿಫಿಕಲ್ಟಿ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ ಕೆಲವೊಮ್ಮೆ ಮಗುಗೆ ಓದುವ ವೇಗ ಇರ್ಬೋದು ಅಥವಾ ನಿರರ್ಗಳತೆ ಇರ್ಬೋದು, ಇದರಲ್ಲಿ ತೊಂದರೆ ಉಂಟಾಗ್ತಾ ಇರ್ಬೋದು. ಅಂದ್ರೆ ಅಫ್ಲೂಯೆನ್ಸಿ ಅಂತ ಹೇಳ್ತೀವಿ. ಮಗು ಪ್ರತಿಯೊಂದು ಅಕ್ಷರನ ಬಿಡಿಸಿ ಓದ್ತಾ ಇರುತ್ತೆ, ಮಗುಗೆ ಅದು ಪೂರ್ತಿ ಪದಾನ ಒಟ್ಟಿಗೆ ಹೇಳಕ್ ಬರ್ತಾ ಇರೋದಿಲ್ಲ. ಸೊ ಈ ತರ ಸಮಸ್ಯೆನು ನಾವು ಗಮನಿಸಬಹುದು. ಸೊ ಈ ಡಿಸ್ಲೆಕ್ಸಿಯಾ ಅನ್ನೋದು ಬಂದಾಗ ಕೆಲವೊಮ್ಮೆ ಮಗುಗೆ ಬರೀ ಇಂಗ್ಲಿಷ್ ಭಾಷೆ ಅನ್ನೋದು ಕಷ್ಟ ಆಗ್ಬೋದು. ಕೆಲವೊಮ್ಮೆ ಲ್ಯಾಂಗ್ವೇಜಸ್, ಕನ್ನಡ ಭಾಷೆ ಅಥವಾ ಮರಾಠಿ ಭಾಷೆ ಅಥವಾ ಯಾವ ಲ್ಯಾಂಗ್ವೇಜ್ ಅಲ್ಲಿ ಓದ್ತಾ ಇದೆ ಮಗು, ಅದು ಆ ಮಗುಗೆ ಕಷ್ಟ ಅಂತ ಅನಿಸ್ಬೋದು. ಇದು ಒಂದನೇ ಟೈಪ್. ಎರಡನೇ ಟೈಪ್ ಏನಪ್ಪಾ ಅಂತ ಹೇಳಿದ್ರೆ ಡಿಸ್ಗ್ರಾಫಿಯಾ ಅಂತ ಹೇಳ್ತೀವಿ. ಇಲ್ಲಿ ಮಗುಗೆ ಏನಾಗುತ್ತೆ, ಬರೆಯೋದ್ರಲ್ಲಿ ಸಮಸ್ಯೆ ಇರುತ್ತೆ. ಈಗ ಮಗು ಅರ್ಥ ಮಾಡ್ಕೊಂಡಿರುತ್ತೆ, ಆದ್ರೆ ಬರಿಬೇಕಿದ್ರೆ ಮೇ ಬಿ ಮಗುಗೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅಂತ ಗೊತ್ತಾಗ್ಲಿಲ್ಲ, ಅದೇನೋ ಉಲ್ಟಾ ಬರಿತಾ ಇದೆ, ಅಥವಾ ಬರಿಬೇಕಿದ್ರೆ ಒಂದೇ ಒಂದು ಅಂದ್ರೆ ಲೈನ್ ಅಲ್ಲಿ ಬರೀಲಿಕ್ಕೆ ಆಗ್ತಾ ಇಲ್ಲ, ಮೇಲೆ ಕೆಳಗೆ ಹೆಂಗೋ ಬರಿತಾ ಇದೆ, ಈ ತರ ಸಮಸ್ಯೆಗಳಾಗ್ಬೋದು. ಇದನ್ನ ನಾವು ಡಿಸ್ಗ್ರಾಫಿಯಾ ಅಂತ ಹೇಳ್ತೀವಿ. ಇದನ್ನ ಬಿಟ್ಟು ಮೂರನೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಲೆಕ್ಕ ಅಥವಾ ಗಣಿತ ಲೆಕ್ಕ ಮಾಡೋದ್ರಲ್ಲಿ ಒಂದು ತೊಂದರೆ. ಸೊ ಈ ಮಗುಗೆ ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ಗಳು ಚೆನ್ನಾಗಿ ಮಾಡ್ತಾ ಇರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್ ಅಂತ ಹೇಳಿದ್ರೆ ಆ ಮಗುಗೆ ಅದು ತಲೆಗೆ ಹತ್ತೋದಿಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಅದು ಏನಾದ್ರೂ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದಿರ್ಬೋದು ಅಥವಾ ಲೆಕ್ಕ ಮಾಡುವ ಒಂದು ಸಿಂಪ್ಲೆಸ್ಟ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಏನೋ ಕೂಡ್ಸು ಕಳಿಯೋದು ಕೂಡ ಮಗುಗೆ ಕೆಲವೊಮ್ಮೆ ಕಷ್ಟ ಅನ್ನೋದು ಅನಿಸ್ತಾ ಇರ್ಬೋದು.
ಮೇಡಮ್, ಇನ್ನು ಈ ಒಂದು ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಇದೆ ಅಂತ ಹೆಂಗೆ ಗುರ್ತು ಮಾಡೋದು ಮಗುವಿನಲ್ಲಿ? ಈಗ ಪೇರೆಂಟ್ಸ್ ಅಲ್ಲಿ ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ಮಕ್ಕಳನ್ನ ಅಂದ್ರೆ ಮುಂಚೆನೆ ಗುರ್ತು ಹಿಡಿದು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಮಗುಗೆ ಬಣ್ಣ ಅನ್ನೋದನ್ನ ಹೇಳ್ಕೊಟ್ರೆ ಮಗು ಆ ಬಣ್ಣ ನೆನಪೇ ಇಟ್ಕೊಳ್ತಾ ಇಲ್ಲ. ಎಷ್ಟು ಸತಿ ನಾವು ಇದು ಕೆಂಪು, ಇದು ಹಳದಿ, ಇದು ಹಸಿರು ಅಂತ ಹೇಳ್ಕೊಟ್ರು ಕೂಡ ಮಗು ಉಲ್ಟಾ ಪುಲ್ಟಾನೇ ಹೇಳುತ್ತೆ. ಅದಕ್ಕೆ ಅದು ನೆನ್ಪಿಟ್ಕೋತಾ ಇಲ್ಲ ಅಥವಾ ಅರ್ಥ ಆಗ್ತಾ ಇಲ್ವೋ ನಮ್ಗೆ ತಿಳಿತಾ ಇಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಮಗುಗೆ ಶೇಪ್ ಅನ್ನೋದು ಗೊತ್ತಾಗದೆ ಇರ್ಬೋದು. ಈಗ ಸರ್ಕಲ್ ಅಂತ ಹೇಳಿದ್ರೆ ಅದನ್ನ ಟ್ರಯಾಂಗಲ್ ಮಾಡೋದು, ತ್ರಿಕೋನಾಕೃತಿ ಮಾಡೋದು. ಸೊ ಈ ತರ ಒಂದು ಶೇಪ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರಬಹುದು. ಅಥವಾ ಕೆಲವೊಮ್ಮೆ ಅಕ್ಷರ ಅಥವಾ ನಂಬರ್ ಆ ಮಗುಗೆ ಎಷ್ಟು ತಿಳಿಸಿ ಹೇಳಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ಗುರುತಿಸ್ಲಿಕ್ಕೆ ಮಗು ಕಷ್ಟ ಪಡ್ತಾ ಇದೆ ಅಂತ ಪೇರೆಂಟ್ಸ್ ಹೇಳ್ತಾರೆ. ಇನ್ನೊಂದು, ಸಹಜವಾಗಿ ಒಂದು 3 ವರ್ಷದ ಮಕ್ಕಳಿಗೆ ನಾವು ಕಲಿಸಿದಾಗ ಅರ್ಥ ಆಗುತ್ತೆ. ಈಗ ಒಂದು 5 ವರ್ಷದ ಮಕ್ಕಳು ಅಂತ ನಾವು ಗಮನಿಸಿದಾಗ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕತ್ರಿ ಕೊಟ್ಟಾಗ ಮಗು ನಾರ್ಮಲ್ ಆಗಿ ಆರಾಮಾಗಿ ಕತ್ರಿ ಹಿಡ್ಕೊಂಡು ಪೇಪರ್ ಕಟ್ ಮಾಡೋದಿರ್ಬೋದು, ಅದೆಲ್ಲ ಮಾಡುತ್ತೆ. ಅಥವಾ ಒಂದು ಪೆನ್ ಹಿಡ್ಕೊಂಡು ಗೀಚೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇದೆಲ್ಲ ನಾರ್ಮಲ್ ಆಗಿ ಮಾಡ್ತಾರೆ. ಬಟ್ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಇರುವಂತ ಮಕ್ಕಳಲ್ಲಿ ಕೆಲವೊಮ್ಮೆ ಈ ಸ್ಕಿಲ್ಸ್ಗಳೇನಿರ್ತವೆ ಇದರಲ್ಲಿ ಕೊರತೆ ಇರ್ಬೋದು. ಮಗುಗೆ ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ಮತ್ತೆ ಕೆಲವೊಮ್ಮೆ ರೈಮ್ಸ್ ಹೇಳ್ಕೊಟ್ಟಾಗ ಸಹಜವಾಗಿ ಮಕ್ಕಳೆಲ್ಲ ರೈಮ್ಸ್ ಇಷ್ಟಪಡ್ತಾರೆ. ನಾವು ಅದಕ್ಕೊಂದು ರಾಗ ಹಾಕಿ ಹಾಡ್ಕೊಟ್ರೆ ಮಗು ಚೆನ್ನಾಗಿ ಹಾಡಕ್ ಪ್ರಾರಂಭ ಮಾಡ್ಬಿಡುತ್ತೆ. ಈ ಮಕ್ಕಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಆ ರೈಮ್ಸ್ ಅನ್ನೋದು ಬಂದಾಗ ಕೂಡ ಅದನ್ನ ಕಲೀಲಿಕ್ಕೆ ಮಗು ಕಷ್ಟ ಪಡ್ಬೋದು. ಅದರಲ್ಲಿರೋ ಶಬ್ದ ಮಗುಗೆ ಉಚ್ಚಾರ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅರ್ಥ ಆಗದೆ ಇರ್ಬೋದು. ಈ ಸಮಸ್ಯೆಯನ್ನ ಗಮನಿಸ್ತೀವಿ. ಮತ್ತೆ ಇನ್ನೊಂದು, ಪದಗಳನ್ನ ಬಳಕೆ ಮಾಡಿ ವಾಕ್ಯ ಮಾಡೋದು. ಈಗ ಸಹಜವಾಗಿ ಒಂದು ಮಗು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 3-4 ವರ್ಷ ಆಗ್ಬೇಕಿದ್ರೆ ಮಗು ಫ್ಲೂಯೆಂಟ್ ಆಗಿ ವಾಕ್ಯಗಳನ್ನ ತಾನೇ ಮಾಡ್ಕೊಂಡು ಮಾತಾಡಕ್ಕೆ ಪ್ರಾರಂಭ ಮಾಡುತ್ತೆ. ಬಟ್ ಇಲ್ಲಿ ನಾವ್ ಏನ್ ಗಮನಿಸ್ತೀವಿ, ಕೆಲವೊಮ್ಮೆ ಮಗುಗೆ ಸ್ವಲ್ಪ ಆತರ ವಾಕ್ಯಗಳನ್ನ, ಸೆಂಟೆನ್ಸ್ ಗಳನ್ನ ತಾವೇ ಮಾಡ್ಕೊಂಡು ಮಾತಾಡೋದ್ರಲ್ಲೂ ಕಷ್ಟ ಅನ್ನೋದು ಗಮನಿಸಬಹುದು. ಇನ್ನು ಶಾಲೆಗೆ ಮಕ್ಕಳು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗ್ಬಹುದು ಅಂತ ಹೇಳಿದ್ರೆ, ಕೆಲವೊಮ್ಮೆ ಶಾಲೆಯಲ್ಲಿ ಮಕ್ಕಳು ಪೇರೆಂಟ್ಸ್ ಏನು ವಸ್ತುಗಳನ್ನ ಕಳ್ಸಿಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ಇಟ್ಕೊಳ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ಬೋದು. ಕೆಲವೊಮ್ಮೆ ಹೇಳಿರುವಂತ ಇನ್ಸ್ಟ್ರಕ್ಷನ್ಸ್ ಗಳನ್ನ ಈ ಮಕ್ಕಳು ಫಾಲೋ ಮಾಡ್ತಾ ಇಲ್ಲ ಅಂತ ಬರ್ಬೋದು. ಅಥವಾ ಕಲಿತ ವಿಷಯಗಳನ್ನ ಮಗು ನೆನಪಿನಲ್ಲೇ ಇಟ್ಕೋತಾ ಇಲ್ಲ. ಟೀಚರ್ಸ್ ಇದು ಕಾನ್ಸ್ಟೆಂಟ್ ಕಂಪ್ಲೇಂಟ್ ಅದೇ ಇರುತ್ತೆ, ನಿನ್ನೆ ಹೇಳ್ಕೊಟ್ಟಿದೀವಿ ಮೇಡಮ್, ಇವತ್ತು ಆ ಮಗುಗೆ ನೆನಪೇ ಇಲ್ಲ ಅಂತ ಹೇಳುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೆನ್ಪಿರ್ಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ಅದು ಅರ್ಥ ಆಗ್ಬೇಕು. ಸೊ ಅದು ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳೋದು ದೂರದ ವಿಷಯ ಆಯ್ತು. ಮತ್ತೆ ಇದ್ರ ಜೊತೆಗೆ ಮಗುಗೆ ಓದ್ಲಿಕ್ಕೆ, ಬರೀಲಿಕ್ಕೆ, ಹಾಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಸ್ಕೂಲಲ್ಲಿ ಕಂಪ್ಲೇಂಟ್ಸ್ ಬರ್ಬೋದು. ಇಲ್ಲ ಕೈ ಬರಹ, ಈಗ ಹ್ಯಾಂಡ್ ರೈಟಿಂಗ್ ಅನ್ನೋದು ಆಕರ್ಷಕವಾಗಿಲ್ಲ ಅಂತ ಹೇಳ್ಬೋದು. ಕೆಲವೊಮ್ಮೆ ನಾವ್ ಏನ್ ಅಬ್ಸರ್ವ್ ಮಾಡ್ತೀವಿ, ಈ ಮಕ್ಕಳು ಪೆನ್ ಅನ್ನ ಅಥವಾ ಪೆನ್ಸಿಲ್ ಅನ್ನ ಹಿಡ್ಕೊಂಡು ಒತ್ತಿ ಬರಿತಾ ಇರ್ತಾರೆ. ಅಂದ್ರೆ ಅವರಿಗೆ ಅದರಲ್ಲಿ ಪೆನ್ ಪೆನ್ಸಿಲ್ ಹಿಡಿಯೋದ್ರಲ್ಲೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಅದು ಎಷ್ಟು ನಾವು ಒಂದು ಪ್ರೆಷರ್ ಅನ್ನೋದನ್ನ ಹಾಕಿ ಬರಿಬೇಕು ಅನ್ನೋದು ಕೂಡ ಈ ಮಕ್ಕಳಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದಾಗಿ ಕೆಲವೊಮ್ಮೆ ಪೇಪರೇ ಹರಿದು ಹಾಕು ಬಿಡ್ಬೋದು ಈ ಮಕ್ಕಳು. ಸೊ ಈ ಸಮಸ್ಯೆಯನ್ನು ನೋಡ್ತೀವಿ. ಮತ್ತೆ ಶಾಲೆಯಲ್ಲಿ ಏನ್ ಹೋಮ್ ವರ್ಕ್ ಅನ್ನೋದು ಕೊಟ್ಟಿರ್ತಾರೆ ಅದನ್ನ ಮುಗಿಸ್ಲಿಕ್ಕೆ ಮಕ್ಕಳು ಕಷ್ಟ ಪಡ್ತಾ ಇರ್ತಾರೆ. ಈ ಮಗುಗೆ ಒಂದು ಸಿಂಪ್ಲೆಸ್ಟ್ ಕೆಲಸ ಹೇಳಿದ್ರೆ, ಬಲ ಯಾವ್ದು ಎಡ ಯಾವ್ದು ತೋರ್ಸು ಅಂತ ಹೇಳಿದ್ರೆ ಅದ್ರಲ್ಲೂ ಯಾವಾಗ್ಲೂ ಕನ್ಫ್ಯೂಷನ್ ಇರ್ತಾರೆ. ಅದು 10-20 ಸತಿ ಅಲ್ಲ 100 ಸತಿ ಹೇಳ್ಕೊಟ್ರು ಈ ಮಕ್ಳಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಈಗ ಗಡಿಯಾರನ ತೋರಿಸಿ ನೀವು ಮಗುಗೆ ಎಷ್ಟು ಗಂಟೆ ಆಗಿದೆ ಹೇಳಪ್ಪ ಅಂತ ಹೇಳಿದ್ರೆ, ಈಗ ಸಹಜವಾಗಿ ಒಂದು 3ನೇ ತರಗತಿ 4ನೇ ತರಗತಿ ಹೊತ್ತಿಗಂತೂ ಎಲ್ಲಾ ಮಕ್ಕಳಿಗೂ ಗಡಿಯಾರ ನೋಡಿ ಹೇಳಕ್ ಬರುತ್ತೆ ಟೈಮ್ ಎಷ್ಟಾಗಿದೆ ಅಂತ ಹೇಳ್ಕೊಂಡು. ಬಟ್ ಈ ಮಕ್ಕಳಿಗೆ ಆ ಗಡಿಯಾರ ನೋಡಿ ಗಂಟೆ ಅನ್ನೋದನ್ನ ಹೇಳೋ ಕಾನ್ಸೆಪ್ಟ್ ಏನಿದೆ ಅದು ಕೂಡ ಕಷ್ಟ ಆಗ್ಬೋದು. ಸೊ ಇದೆಲ್ಲ ಏನು ನಾವು ಡೇ ಟು ಡೇ ಲೈಫಲ್ಲಿ ಈಗ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಹಿಡ್ಕೊಂಡು ಈ ಮಗುಗೆಲ್ಲೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗಮನಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ. ಮೇಡಮ್, ಇನ್ನು ಒಂದು ಮಗು ಈ ಒಂದು ಕಲಿಕಾ ನ್ಯೂನ್ಯತೆಯಿಂದ ಬಳಲ್ತಾ ಇದೆ ಅಂತ ಗುರ್ತಿಸೋದು ಯಾವ ರೀತಿ, ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ? ಈಗ ನಾವು ಸ್ಪೆಸಿಫಿಕಲಿ ಸ್ಕೂಲ್ ಅಂತ ಬಂದಾಗ ಟೀಚರ್ಸ್ ಹೆಚ್ಚಾಗಿ ಮಗುವಿನ ಜೊತೆ ಹೆಚ್ಚಿನ ಸಮಯವನ್ನ ಕಳೀತಾರೆ. ಸೊ ಆಬ್ವಿಯಸ್ಲಿ ಫಸ್ಟ್ ಅಂದ್ರೆ ಈಗ ಪೇರೆಂಟ್ಸ್ ಬ್ಯುಸಿ ಇದ್ರು, ಪೇರೆಂಟ್ಸ್ ಮಗುವಿನ ಕಲಿಕೆಯಲ್ಲಿ ಅಷ್ಟು ಅಂದ್ರೆ ಏನು ಲಕ್ಷ್ಯ ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಟೀಚರ್ಸ್ ಆರ್ ದ ಫಸ್ಟ್ ಪೀಪಲ್. ಅವರು ಫಸ್ಟ್ ಆಗಿ ಈ ಮಗುಗೆ ಸಮಸ್ಯೆ ಇದೆಯಾ ಅಂತ ಹೇಳಿ ಗುರ್ತು ಹಿಡಿಬಹುದು. ಸೊ ಈ ಟೀಚರ್ಸ್ಗೆ ಸಹಜವಾಗಿ ಏನ್ ಗಮನಕ್ಕೆ ಬರುತ್ತೆ, ಗುಣಲಕ್ಷಣಗಳು ಏನ್ ಗಮನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಕೈ ಬರಹ, ಒಂದು ಕೈ ಬರಹ ಇರ್ಬೋದು ಅಥವಾ ಕಾಗುಣಿತ ಇರ್ಬೋದು, ಗಣಿತ ಇರ್ಬೋದು. ಇದನ್ನ ಹೇಳ್ಕೊಟ್ಟಾಗ ಆ ಮಗುಗೆ ಸಂಖ್ಯೆಯನ್ನ ಕ್ರಮಬದ್ಧವಾಗಿ ಜೋಡಿಸ್ಲಿಕ್ಕೆ ಸಮಸ್ಯೆ ಆಗ್ತಾ ಇರ್ಬೋದು. ಈಗ ನಾವು ಮ್ಯಾಥ್ಸ್ ಅಲ್ಲಿ ಸಣ್ಣ ಕ್ಲಾಸಲ್ಲಿ ಕಲ್ತಿರ್ತೀವಿ, ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇದನ್ನ ಎಷ್ಟು ಬಾರಿ ಹೇಳ್ಕೊಟ್ರು ಮಗುಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಮಗು ಕಷ್ಟ ಪಡ್ತಾ ಇದೆ ಅಂತ ಟೀಚರ್ಸ್ ಗಮನಿಸಬಹುದು. ಇನ್ನೊಂದು, ಒಂದಕ್ಕಿಂತ ಹೆಚ್ಚಿನ ವಿಷಯ ಅಥವಾ ಕೆಲಸಗಳನ್ನ ಹೇಳಿದಾಗ ಆ ಮಗುಗೆ ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ತಾ ಇರ್ಬೋದು. ಆದ್ರೆ ಮಗು ಅದನ್ನ ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಪಾಪ ಮಗು ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ಮಗು ಸುಮ್ನೆ ಕೂತಿರ್ಬೋದು, ಟೀಚರ್ಸ್ ಏನೋ ಹೇಳಿದ್ದಾರೆ, ಮಗು ಫಾಲೋ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಕೆಲವೊಮ್ಮೆ ಸ್ಕೂಲಲ್ಲಿ ಮಕ್ಕಳು ವಿನಾಕಾರಣ ಏನಾಗ್ಬೋದು, ಟೀಚರ್ಸ್ ಇಂದ ಪನಿಷ್ಮೆಂಟ್ ಪಡಿತಾ ಇರಬಹುದು.
ಇನ್ನೊಂದು ನೆನಪಿನ ಶಕ್ತಿ, ಮಗುಗೆ ಅರ್ಥ ಆಗದೆ ಅದು ನೆನಪಿನಲ್ಲಿ ಉಳಿತಾ ಇಲ್ಲ ಕೆಲಸ. ಹಾಗೆ ಸಾಮಾಜಿಕ ಕೌಶಲ್ಯ ಮತ್ತು ಸಮಯದ ನಿರ್ವಹಣೆಗೆ ಸಂಬಂಧಿಸಿದ ಹಾಗೆ, ಈಗ ಸ್ಕೂಲಲ್ಲಿ ಟೀಚರ್ಸ್ ಏನಾದರೂ ಹೇಳಿರ್ಬೋದು, ನಾಳೆ ಏನೋ ಕಾರ್ಯಕ್ರಮ ಇದೆ ಸ್ಕೂಲಲ್ಲಿ, ಇಷ್ಟೇ ಗಂಟೆಗೆ ಎಲ್ಲ ಬರಬೇಕು ಅಂತ ಹೇಳಿರ್ತಾರೆ. ಆದ್ರೆ ಮಗುಗ ಗಂಟೆ ಅನ್ನೋ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ, ಹಾಗಾಗಿ ಮಗು ಅದನ್ನ ಫಾಲೋ ಮಾಡ್ಲಿಕ್ಕೆ ಆಗದೆ ಇದ್ದಿರಬಹುದು. ಈಗಾಗಲೇ ತಿಳಿದಿರುವಂತ ಈಗ ಒಂದು ಪದ ಇರ್ಬೋದು, ಅಂದ್ರೆ ಎರಡು ಸೇಮ್ ತರ ಕೇಳಿಸುವಂತ ವಸ್ತುಗಳು. ಈಗ ಫಾರ್ ಎಕ್ಸಾಂಪಲ್ ತಟ್ಟೆ, ಕಟ್ಟೆ. ಈಗ ಟೀಚರ್ ಏನ್ ಹೇಳ್ತಾ ಇದ್ದಾರೆ, ಟೀಚರ್ ತಟ್ಟೆ ಅಂತ ಹೇಳಿದ್ದಾರೆ, ಆ ಮಗು ಬರಿಬೇಕಿದ್ರೆ ಅದನ್ನ ಕಟ್ಟೆ ಅಂತ ಬರ್ದಿಟ್ಕೊಂಡಿದೆ. ಸೊ ಅದರಲ್ಲಿ ಒಂದೇ ಪದ ವ್ಯತ್ಯಾಸ ಆಗಿ, ಅಂದ್ರೆ ಆ ಮಗುವಿಗೆ ಕೇಳಿಸಿ ಅದನ್ನ ಅರ್ಥ ಆಗೋದ್ರಲ್ಲಿ ತೊಂದರೆ ಆಗಿ ಪೂರ್ತಿ ವಾಕ್ಯನೇ ಬೇರೆ ತರ ಆಗಿ ಹೋಗಬಹುದು. ಸೊ ಈ ಸಮಸ್ಯೆಯನ್ನು ಕಂಡು ಬರುತ್ತೆ. ಇನ್ನೊಂದು, ಈಗ ಶಬ್ದಗಳನ್ನ ಕೂಡಿಸಿ ಅದನ್ನ ಬಿಡಿಸಿ ಅಥವಾ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಮಗುಗೆ ಆ ವ್ಯಾಕರಣ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಕನ್ನಡದಲ್ಲಿ ಸಂಧಿ ಕಾರ್ಯ ಅಂತ ಹೇಳ್ತೀವಿ, ಇದನ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಇದರಲ್ಲೆಲ್ಲ ಸಮಸ್ಯೆ ಆಗಬಹುದು. ಇನ್ನೊಂದು, ತಲೆ ಕೆಳಗಾಗಿ ಅಥವಾ ಹಿಂದೆ ಮುಂದಾಗಿ ಬರೆಯೋದು. ಈಗ ಸ್ಮಾಲ್ ಲೆಟರ್ ಬಿ ಮತ್ತೆ ಸ್ಮಾಲ್ ಲೆಟರ್ ಡಿ ಅನ್ನೋದು ಎರಡು ಸ್ವಲ್ಪ ಮಿರರ್ ಇಮೇಜ್ ಅಂತ ಹೇಳ್ತೀವಿ. ಸೊ ಮಗುಗೆ ಅದ್ ಎಷ್ಟು ಸತಿ ಹೇಳ್ಕೊಟ್ರು ಕೂಡ ಯಾವುದು ಬಿ ಯಾವುದು ಡಿ ಅನ್ನೋದು ನೆನಪಿನಲ್ಲಿ ಉಳಿತಾನೆ ಇಲ್ಲ. ಈ ತರ ಆದಾಗ ಅಲ್ಲೂ ಕೂಡ ಮಗುಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು, ಕೈಗಳನ್ನ ನಾವು ಆಲ್ರೆಡಿ ಚರ್ಚೆ ಮಾಡಿರೋ ತರ, ಈಗ ಸ್ಕೂಲಲ್ಲಿ ಕೆಲವೊಮ್ಮೆ ಏನ್ ಮಾಡ್ತಾರೆ, ಏನಾದ್ರು ಕ್ರಾಫ್ಟ್ ಆಕ್ಟಿವಿಟಿ ಮಾಡಿಸ್ತಾರೆ. ಸೊ ಅಲ್ಲಿ ಮಕ್ಕಳಿಗೆ ಕೆಲವು ವಸ್ತುಗಳನ್ನು ಕೊಟ್ಟು ಟೀಚರ್ ಮಾಡಿ ತೋರಿಸ್ತಾ ಇರ್ತಾರೆ, ಈ ಮಕ್ಕಳು ಕೂತ್ಕೊಂಡು ಟೀಚರ್ ಏನ್ ಮಾಡಿದಾರೆ ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಕೈಕಾಲುಗಳನ್ನ ಬಳಸಿ ಹೇಗೆ ಒಂದು ಕ್ರಾಫ್ಟ್ ಅನ್ನೋದನ್ನ ಮಾಡ್ಬೇಕು ಅದನ್ನ ಮಗುಗೆ ಫಾಲೋ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಮತ್ತೆ ನೋಡ್ಲಿಕ್ಕೆ ಬಹುತೇಕ ಒಂದೇ ತರ ಇರುವಂತ ಚಿತ್ರಗಳನ್ನು ತೋರಿಸಿದಾಗ ಮಗುಗೆ ಅದರಲ್ಲಿ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಗಮನಿಸ್ಲಿಕ್ಕೆ ಆಗದೆ ಇರ್ಬೋದು. ಕೆಲವೊಮ್ಮೆ ಆಂಗ್ಲ ಭಾಷೆ, ಈಗ ಆಲ್ರೆಡಿ ಹೇಳಿರೋ ತರ ನಾವು ಏನ್ ಹೇಳ್ತೀವಿ, ಈಗ ಯಾವ್ದಾದ್ರು ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಿದ್ರೆ ಫಸ್ಟ್ ಇರೋಂತ ಅಕ್ಷರ ಏನಿರುತ್ತೆ ಅದು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೇಕು, ದೊಡ್ಡ ಅಕ್ಷರದಿಂದ ಪ್ರಾರಂಭ ಆಗ್ಬೇಕು. ಇದು ಕೂಡ ಮಗುಗೆ ಅದೊಂದು ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗದೆ ಇರ್ಬೋದು. ಎಷ್ಟು ಸತಿ ಹೇಳಿದ್ರು ಮಗು ಅದೇ ತಪ್ಪುಗಳನ್ನ ಮತ್ತೆ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳನ್ನ ಟೀಚರ್ಸ್ ಎಲ್ಲಿಯಾದ್ರೂ ಗಮನಿಸಿದ್ರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಪೇರೆಂಟ್ಸ್ ಅನ್ನ ಕರೆದು ಪೇರೆಂಟ್ಸ್ ಗಮನಕ್ಕೆ ಇದನ್ನ ತರಬೇಕಾಗುತ್ತೆ. ಯಾಕಂದ್ರೆ ಟೀಚರ್ಸ್ ಅಕಸ್ಮಾತ್ ಪೇರೆಂಟ್ಸ್ ಗೆ ಹೇಳಲಿಲ್ಲ ಅಂದ್ರೆ, ಈಗ ಕೆಲವೊಮ್ಮೆ ಬಿಸಿ ಪ್ರಪಂಚದಲ್ಲಿ ಏನಾಗ್ಬಿಡುತ್ತೆ, ತಂದೆ ತಾಯಿಯರಿಬ್ರು ವರ್ಕಿಂಗ್ ಪೇರೆಂಟ್ಸ್ ಇದ್ರು, ಮಗು ಸ್ಕೂಲ್ ಹೋಗಿ ಬರುತ್ತೆ, ಸ್ಕೂಲ್ ಹೋಗಿ ಬಂದ ಮೇಲೆ ಮತ್ತೆ ಟ್ಯೂಷನ್ಗೆ ಹೋಗ್ಬಿಡುತ್ತೆ. ಸೊ ಅಪ್ಪ ಅಮ್ಮ ಮಗುಗೆ ಸ್ಕೂಲಲ್ಲಿ ಏನ್ ಮಾಡಿಸ್ತಾ ಇದ್ದಾರೆ ಅಥವಾ ಮಗುಗೆ ಏನಾದ್ರು ತೊಂದರೆ ಇದೆಯಾ ಅನ್ನೋದನ್ನ ಅದ್ರ ಬಗ್ಗೆ ವಿಚಾರ ಮಾಡದೇ ಇದ್ರೆ ಅಥವಾ ಡಿಸ್ಕಸ್ ಅನ್ನೋದು ಮಾಡದೇ ಇದ್ರೆ ಏನಾಗ್ಬಿಡುತ್ತೆ, ಈ ಮಗು ಪಾಪ ಇದೇ ತೊಂದರೆನ ಇಟ್ಕೊಂಡು ಹಂಗೆ ಮುಂದುವರಿಯುವಂತ ಚಾನ್ಸಸ್ಗಳಿರ್ತಾವೆ ಅಂತ ಹೇಳ್ತೀವಿ. ಮೇಡಮ್, ಇನ್ನು ಈ ಒಂದು ಕಲಿಕಾ ನ್ಯೂನ್ಯತೆ, ಅದರಲ್ಲೂ ಈ ಒಂದು ಸ್ಪೆಸಿಫಿಕ್ ಒಂದು ಕಲಿಕಾ ನ್ಯೂನ್ಯತೆ ಉಂಟಾಗೋದಕ್ಕೆ ಕಾರಣಗಳೇನು ಅಂತ? ಕಾರಣ, ಈಗ ನಾವು ನಿರ್ದಿಷ್ಟವಾಗಿ ಇದೇ ಸಮಸ್ಯೆಯಿಂದ ಮಗುಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಥವಾ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಈಗ ನಾವು ಓದ್ಬೇಕಿದ್ರೆ ಏನಂತ ಓದಿರ್ತೀವಿ ಅಂತ ಹೇಳಿದ್ರೆ ವಂಶವಾಹಿ. ಕೆಲವೊಮ್ಮೆ ಪೋಷಕರಿಂದ ಇದನ್ನ ಅನುವಂಶೀಯವಾಗಿ ಕೆಲವು ಜೀನ್ಗಳು ಟ್ರಾನ್ಸ್ಫರ್ ಆಗಿರ್ತವೆ, ಇದರಿಂದ ಮಕ್ಕಳಿಗೆ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅನ್ನೋದು ಬರಬಹುದು ಅಂತ ಹೇಳ್ತೀವಿ. ಅಂದ್ರೆ ತಂದೆ ತಾಯಿಯರಿಗೂ ಆಲ್ರೆಡಿ ಮ್ಯಾಥ್ಸ್ ಕಷ್ಟ ಇತ್ತು, ಸೊ ನನ್ನ ಮಗನಿಗೂ ಅದು ಕಷ್ಟ ಆಗ್ತಾ ಇದೆ. ಅಥವಾ ತಂದೆ ತಾಯಿಯರು ಸ್ಕೂಲ್ ಹೋಗದೇ ಇಲ್ಲ, ಕೆಲವೊಮ್ಮೆ ಹಿಂದಿನ ಕಾಲದಲ್ಲಿ ನಮ್ಮನ್ನ ಸ್ಕೂಲಿಗೆ ಸರಿಯಾಗಿ ಕಳಿಸ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ಮೇ ಬಿ ಅವರು ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ, ಹಾಗಾಗಿ ಮಕ್ಕಳನ್ನ ದೊಡ್ಡ ಸ್ಕೂಲಿಗೆ ಹಾಕ್ತಾ ಇದ್ದಾರೆ. ಸೊ ನನ್ನ ಮಗು ಕಲಿತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ವಂಶ ಪಾರಂಪರ್ಯವಾಗಿ ಬಂದಾಗ ಪಾಪ ಮಗುಗೆ ನಾವು ಯಾಕೆ ಸಮಸ್ಯೆ ಬಂತು ಅಂತ ಕೇಳಿದ್ರೆ ತಂದೆ ತಾಯಿಯರಲ್ಲೂ ಸಮಸ್ಯೆ ಇದ್ದಿರೋದ್ರಿಂದ ಮಗುವಿಗೆ ಬಂದಿರುತ್ತೆ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ ಈಗ ಗರ್ಭಾವಸ್ಥೆ ಮತ್ತೆ ಮಗುವಿನ ಜನನದ ಸಂದರ್ಭದಲ್ಲಿ ಕೆಲವೊಮ್ಮೆ ತೊಂದರೆಗಳಾಗಿರ್ಬೋದು. ಅದರಿಂದಾಗಿ ಮಗುಗೆ ಕೆಲವೊಮ್ಮೆ ಏನು ರಕ್ತ ಸರಬರಾಜು ಸರಿಯಾಗಿಲ್ಲ, ಆಕ್ಸಿಜನ್ ಸಪ್ಲೈ ಸರಿಯಾಗಿಲ್ಲ, ಇದರಿಂದ ಮೆದುಳಿಗೆ ಎಲ್ಲೋ ಒಂಥರ ಹಾನಿಯಾಗಿದೆ ಅಂತ ಹೇಳಿದ್ರು ಕೂಡ ಕೆಲವೊಮ್ಮೆ ಮಗುವಿಗೆ ಬೆಳವಣಿಗೆ ಆಗುವಂತ ಸಂದರ್ಭದಲ್ಲಿ ನಿರ್ದಿಷ್ಟ ಕಲಿಕಾ ನ್ಯೂನತೆ ಅನ್ನೋದು ಬರೋ ಸಾಧ್ಯತೆಗಳಿರ್ತವೆ. ಇದನ್ನ ಬಿಟ್ರೆ ಕೆಲವೊಮ್ಮೆ ಏನು ಪೇರೆಂಟ್ಸು ತಾವು ಮಗು ಅಂದ್ರೆ ಗರ್ಭಧಾರಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿಯಾದ್ರೂ ಅವರು ಸಬ್ಸ್ಟೆನ್ಸ್ ಅಬ್ಯೂಸ್, ಮದ್ಯಪಾನ ಇರ್ಬೋದು ಅಥವಾ ಬೇರೆ ಏನಾದ್ರೂ ಡ್ರಗ್ಸ್ ತಗೊಳ್ಳೋದಿರ್ಬೋದು, ಈ ತರ ಮಾಡ್ತಾ ಇದ್ರು ಅಂತ ಹೇಳಿದ್ರು ಕೂಡ ಕೆಲವೊಮ್ಮೆ ಮಗುವಿಗೆ ಈ ಸಮಸ್ಯೆಗಳು ಕಾಡಬಹುದು ಅಂತ ಹೇಳ್ತೀವಿ. ಮೇಡಮ್, ಈಗ ವಿವಿಧ ಹಂತಗಳಲ್ಲಿ ಈ ಒಂದು ಕಲಿಕಾ ನ್ಯೂನ್ಯತೆಗೆ ಇರುವಂತಹ ಸೂಚಕಗಳು ಯಾವ್ಯಾವು ಅಂತ? ಈಗ ಮಗುನ ಆಸ್ಪತ್ರೆಗೆ ತಂದೆ ತಾಯಿಯರು ಈ ತರ ಓದ್ಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕರ್ಕೊಂಡು ಬಂದಾಗ ಫಸ್ಟ್ಗೆ ನಾವು ಮಗುವಿನ ಅಂದ್ರೆ ಹಿಸ್ಟ್ರಿ ಇದನ್ನೆಲ್ಲ ಕೇಳಿ ಮಗುಗೆ ಬೇರೆ ಏನಾದ್ರು ತೊಂದರೆಗಳಾಗಿತ್ತಾ ಇದನ್ನೆಲ್ಲ ಕೇಳ್ತೀವಿ. ಆಮೇಲೆ ಈಗ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಇರಬಹುದು ಅನ್ನೋದು ನಮ್ಮ ಡೌಟಿಗೆ ಬಂದಾಗ ಅದಕ್ಕಿಂತ ಮುಂಚೆ ನಾವು ಮಗುವಿನ ಬುದ್ಧಿಮಟ್ಟದ ಪರೀಕ್ಷೆಯೊಂದನ್ನ ಮಾಡ್ಕೊಳ್ತೀವಿ. ಸೊ ಮಗುವಿನ ಬುದ್ಧಿಮಟ್ಟ ಅನ್ನೋದು ನಾರ್ಮಲ್ ಇದ್ದು ಮಗುಗೆ ಆದ್ರೂ ಕೂಡ ಓದ್ಲಿಕ್ಕೆ ಬರೀಲಿಕ್ಕೆ ತೊಂದರೆ ಆಗ್ತಿತ್ತು ಅಂತ ಹೇಳಿದ್ರೆ ಮಾತ್ರ ನಾವು ಮಗುಗೆ ಈ ನಿರ್ದಿಷ್ಟ ಕಲಿಕಾ ನ್ಯೂನತೆ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಅಕಸ್ಮಾತ್ ಬುದ್ಧಿಮಟ್ಟನೇ ಕಡಿಮೆ ಇತ್ತು ಅಂತ ಹೇಳಿದ್ರೆ ಬುದ್ಧಿಮಟ್ಟ ಕಡಿಮೆ ಇರೋದ್ರಿಂದ ಮಗುವಿಗೆ ಸ್ಕೂಲಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಸೊ ಈಗ ಮಗುವಿಗೆ ನಾವು ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಅಸೆಸ್ಮೆಂಟ್ಗಳನ್ನ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಅದು ವಯಸ್ಸಿಗೆ ಅನುಗುಣವಾಗಿರುತ್ತೆ.
ಈಗ ಪ್ರಾಥಮಿಕ ಶಾಲಾ ಪೂರ್ವ ಹಂತದಲ್ಲಿ ಅಂತ ಹೇಳ್ತೀವಿ. ಈಗ ಒಂದು 3ರಿಂದ 5ನೇ ವಯಸ್ಸಿನ ವರ್ಷದ ಮಗು ಅಂತ ಹೇಳಿ ಬಂದಾಗ ನಾವು ಏನೇನ್ ಗಮನಿಸ್ತೀವಿ, ಮಗುಗೆ ವಯಸ್ಸಿಗೆ ಅನುಗುಣವಾಗಿ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಹೇಳಿದ ಸುಲಭ ವಾಕ್ಯವನ್ನ ಪುನಃ ಉಚ್ಚಾರ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಮೌಖಿಕ ಸೂಚನೆಗಳನ್ನ ನಾವು ಏನ್ ಹೇಳ್ತೀವಿ ಅದನ್ನ ಪಾಲಿಸ್ಲಿಕ್ಕೆ ಇರ್ಬೋದು ಅಥವಾ ಅನುಸರಿಸ್ಲಿಕ್ಕೆ ಇರ್ಬೋದು, ಇದರಲ್ಲಿ ಕಷ್ಟ ಪಡ್ತಾ ಇರುತ್ತೆ. ಈಗ 2 ಬಾರಿ ಚಪ್ಪಾಳೆ ಹೊಡೆ ಅಂತ ಹೇಳಿ ನಾವು ಇನ್ಸ್ಟ್ರಕ್ಷನ್ ಕೊಟ್ರೆ ಆ ಮಗುಗೆ ಅದು ಪೂರ್ತಿ ಸೆಂಟೆನ್ಸ್ ಅನ್ನ ಫಾಲೋ ಮಾಡೋದು ಕಷ್ಟ ಆಗಿ ಮಗುಗೆ ಅದನ್ನ ಕೆಲಸನ ಮಾಡ್ಲಿಕ್ಕೆ ಆಗದೆ ಇರಬಹುದು. ಇನ್ನೊಂದು ವಿವಿಧ ಧ್ವನಿಮಾ ಅಂತ ಹೇಳ್ತೀವಿ, ಅಂದ್ರೆ ಇಂಗ್ಲಿಷಲ್ಲಿ ಫೋನೆಟಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಪುನಃ ಉಚ್ಚಾರ ಮಾಡ್ಲಿಕ್ಕೆ ಹೇಳಿದಾಗ ಮಗುಗೆ ಕಷ್ಟ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ ಹೇಳಿದಾಗ ಸೊ ಮಗುಗೆ ಬಿ ಫಾರ್ ಬಾಲ್, ಡಿ ಫಾರ್ ಡಾಲ್ ಇದು ಕೇಳ್ಬೇಕಿದ್ರೆ ಒಂಥರ ಸೇಮ್ ಇದೆ. ಸೊ ಬಾಲ್ ಡಾಲ್ ಅನ್ನೋದು ಮಗು ಕನ್ಫ್ಯೂಸ್ ಮಾಡ್ಕೊಳ್ಬಹುದು. ಸೊ ಅದನ್ನ ರಿಪೀಟ್ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ ಮಗುಗೆ. ಹೊಸ ಪದಗಳನ್ನ ನಾವೇನಾದ್ರೂ ಹೇಳ್ಕೊಟ್ವಿ ಅಂತ ಹೇಳಿದ್ರೆ ಮಗುಗೆ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಪ್ರಾಸಬದ್ಧವಾಗಿ ಈಗ ಪದಗಳನ್ನ ಗುರುತಿಸ್ಲಿಕ್ಕೆ ಕಷ್ಟ ಪಡೋದಿರ್ಬೋದು, ಅಥವಾ ವಸ್ತುಗಳನ್ನ ನಾವು ತೋರಿಸಿದಾಗ ಅದರ ಹೆಸರು ಹೇಳೋದು, ಅದರ ಬಣ್ಣ ಐಡೆಂಟಿಫೈ ಮಾಡೋದಿರ್ಬೋದು, ಇದು ಕಷ್ಟ ಆಗುತ್ತೆ. ಅಕ್ಷರಗಳನ್ನ ಮಗು ಓದ್ಲಿಕ್ಕೆ ಕೆಲವೊಮ್ಮೆ ಇಷ್ಟಪಡದೆ ಇರ್ಬೋದು. ಮಗು ಅಂದ್ರೆ ಎಲ್ಲೋ ಒಂದ್ ಕಡೆ ಮಗುಗೆ ಗೊತ್ತಿರುತ್ತೆ ಇದು ನಂಗೆ ಕಷ್ಟ ಆಗ್ತಿದೆ ಅನ್ನೋದು ಬಂದ ತಕ್ಷಣ ಮಗು ಏನ್ ಮಾಡುತ್ತೆ, ಅದಕ್ಕೆ ಕಾಪರೇಟ್ ಮಾಡದೇ ಇರ್ಬೋದು. ಈಗ ನಾವು ಏನಾದ್ರೂ ಒಂದು ಚಿತ್ರ ತೋರಿಸಿ ಇದನ್ನ ಓದು ಅಥವಾ ಇದು ವಾಕ್ಯನ ಓದ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿದ್ರೆ ನಾನು ಮಾಡೋದಿಲ್ಲ ಅಂತ ತಳ್ಳಿಬಿಡೋದು, ಈ ತರ ಕೆಲವೊಮ್ಮೆ ಬಿಹೇವಿಯರ್ ಗಳನ್ನ ಗಮನಿಸ್ತೀವಿ. ಮತ್ತೆ ಅಕ್ಷರಗಳನ್ನ ಗುರುತಿಸಿ ನೆನ್ಪಿಟ್ಕೊಳ್ಳಿಕ್ ಕಷ್ಟ ಆಗೋದಿರ್ಬೋದು. ಕೆಲವೊಮ್ಮೆ ಯಾವ್ದಾದ್ರು 2 ಪದಗಳ ನಡುವಿನ ಅಂದ್ರೆ ಸಂಬಂಧಗಳನ್ನ ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗೋದಿರಬಹುದು. ಅಥವಾ ಕೆಲವೊಮ್ಮೆ ಎಣಿಕೆ ಮಾಡು ಅಂತ ಹೇಳಿದ್ರೆ, ಈಗ ಒಂದು 5 ಕಾಯಿನ್ ಕೊಟ್ಟಿದೀವಿ ಮಗುಗೆ, ಇದನ್ನ ಎಣಿಕೆ ಮಾಡು ಅಂತ ಹೇಳಿದ್ರೆ ಸಹಜವಾಗಿ ಒಂದು 5 ವರ್ಷದ ಮಗು ಅದನ್ನ 1 2 3 4 5 ಆ ತರ ಕೌಂಟ್ ಮಾಡಿಬಿಡುತ್ತೆ. ಬಟ್ ಈ ಮಕ್ಕಳಲ್ಲಿ ಅದು ಕೌಂಟಿಂಗ್ ಅನ್ನೋದು ಕೂಡ ಕಷ್ಟ ಆಗೋದಿರ್ಬೋದು. ಸೊ ಇದನ್ನ ಗಮನಿಸ್ತೀವಿ. ಸೊ ಇದು ಹೆಚ್ಚಾಗಿ ನಾವು 3ರಿಂದ 5 ವರ್ಷದ ಅವಧಿಯಲ್ಲಿ ಗಮನಿಸುವಂಥದ್ದು. ಇನ್ನು ಪ್ರಾಥಮಿಕ ಶಾಲಾ ಹಂತದ ಮಗು ಬಂತು ಅಂತ ಹೇಳಿದ್ರೆ ನಾವು ಕೆಲವೊಂದು ಅಸೆಸ್ಮೆಂಟ್ಗಳನ್ನ ಹಿಂಗೆ ಮಾಡಿದಾಗ ನಮ್ಗೆ ಏನೇನು ಗಮನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಗಮನ ಶಕ್ತಿಯಲ್ಲಿ ಕೊರತೆ ಅನ್ನೋದು ಪ್ರಿಡಾಮಿನೆಂಟ್ಲಿ ಇದ್ದೇ ಇರುತ್ತೆ. ಇದನ್ನ ಬಿಟ್ರೆ ಕೆಲವೊಮ್ಮೆ ಒಂದೇ ತರವಾಗಿರೋ ಅಕ್ಷರಗಳನ್ನ ಅಥವಾ ಅಂಕೆಗಳನ್ನ ಗುರುತಿಸೋದ್ರಲ್ಲಿ ಗೊಂದಲ ಅಥವಾ ಕನ್ಫ್ಯೂಷನ್ ಆಗೋದು. ಈಗ ನಾವು ಒಂದು 6 ಅಂತ ಬರ್ದಿದೀವಿ, 9 ಅಂತ ಬರ್ದಿದೀವಿ, ಅದನ್ನ ಓದುವಂತ ಮಗು ಕೊಟ್ಟಾಗ 6 ಅನ್ನೋದನ್ನ 9 ಅಂತ ಗುರುತಿಸಬಹುದು. ಸೊ 2 ಅಂದ್ರೆ ಸೇಮ್ ಆಗಿ ಕಾಣುವಂತದ್ದನ್ನ ಮಗು ಗುರುತಿಸೋದ್ರಲ್ಲಿ ಕಷ್ಟ ಪಡಬಹುದು. ಅಕ್ಷರಗಳನ್ನ, ಕಾಗುಣಿತಗಳನ್ನ ಇರ್ಬೋದು ಅಥವಾ ಅಂಕೆಗಳನ್ನ ಬರೀಲಿಕ್ಕೆ ಕಷ್ಟ ಪಡೋದಿರ್ಬೋದು. ಕೆಲವೊಮ್ಮೆ ಓದುವಾಗ ಅಥವಾ ಬರೆಯುವಾಗ ಅಕ್ಷರ ಅಥವಾ ಅಂಕೆಗಳನ್ನ ತಿರುಗಿ ಮುರುಗಿ ಹಿಂದೆ ಮುಂದೆ ಈ ತರ ಬರೆಯೋದು. ಈಗ ಡಾಗ್ ಅಂತ ನಾವು ಬರ್ದಿರೋದನ್ನ ಕಾಪಿ ಮಾಡುವಂತ ಮಗು ಕೊಟ್ರೆ ಅದು ಸ್ಮಾಲ್ ಡಿ ಅನ್ನ ಬಿ ಅಂತ ಬರ್ದು ಬಾಗ್ ಅಂತ ಬರ್ದು ಕೊಡ್ಬಹುದು. ಹಿಂಗೂ ಆಗುತ್ತೆ. ಸೊ ಕೆಲವೊಮ್ಮೆ ಈಗ 31 ಮತ್ತೆ 13 ಇದನ್ನ ಓದೋದ್ರಲ್ಲಿ ಕಷ್ಟ ಪಡೋದು, ಇದೆಲ್ಲ ನಾವು ಗಮನಿಸ್ತೀವಿ. ಸೊ ಹೆಚ್ಚಾಗಿ ನಾವು ಏನು ಒಂದು ಸಮಸ್ಯೆ ಈ ಮಕ್ಕಳಲ್ಲಿ ಗಮನಿಸ್ತೀವಿ ಅಂತ ಹೇಳಿದ್ರೆ ಶ್ರವಣ ಪ್ರಕ್ರಿಯೆಗಳ ತೊಂದರೆ. ಅಂದ್ರೆ ಆಡಿಟರಿ ಪ್ರೊಸೆಸಿಂಗ್ ಅಲ್ಲಿ ಡಿಫಿಕಲ್ಟೀಸ್ ಇರುತ್ತೆ. 2 ಸೇಮ್ ತರ ಸೌಂಡ್ ಆಗುವಂಥದ್ದು ಏನಾದ್ರೂ ಹೇಳಿದಾಗ ಈ ಮಗುಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಈಗ ಆಲ್ರೆಡಿ ಹೇಳಿರೋ ತರ ಬಾಲ್ ಡಾಲ್, ಸೊ ಇದು ಬಾಲ್ ಅಂತ ಹೇಳಿದ್ರೆ ಆ ಮಗುಗೆ ಅದು ಬಾಲ್ ಬದಲು ಅದು ಡಾಲ್ ಅಂತ ಅರ್ಥ ಆಗಿರ್ಬೋದು. ಸೊ ಇದನ್ನ ಗಮನಿಸ್ತೀವಿ. ಸೊ ಇಲ್ಲಿ ಈಗ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾವು ದನ ಅಂತ ಹೇಳಿದಾಗ ಮಗುಗೆ ಅಲ್ಲಿ ದನದ ಚಿತ್ರ ತೋರಿಸಿದ್ರೆ ಮಾತ್ರ ಅದು ಪ್ರಾಣಿ ದನ ಅಂತ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ದೊಡ್ಡ ದ ಬರ್ದು ದನ ಅಂತ ಬರ್ದು ಬಿಡಬಹುದು. ಇಲ್ಲ ಬಳೆ ಅಂತ ಹೇಳಿದ್ರೆ ಬಾಲೆ ಅಂತ ಬರ್ದು ಬಿಡ್ಬೋದು. ಸೊ ಇಲ್ಲೆಲ್ಲ ಅಂದ್ರೆ ನೋಡಕ್ಕೆ ಇದು ಸಣ್ಣ ಸಣ್ಣ ಪ್ರಾಬ್ಲಮ್ಗಳು, ಆದ್ರೆ ಎಲ್ಲಿ ತನಕ ಇದು ಪೇರೆಂಟ್ಸಿಗೆ ಅಂದ್ರೆ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಇವ್ರು ಹೈಸ್ಕೂಲ್ ಮಟ್ಟ ಹೋಗೋ ತನಕ ಪಾಪ ಈ ಮಕ್ಳಿಗೆ ಈ ತರ ತೊಂದರೆ ಇದೆ ಅನ್ನೋದು ಯಾರ ಗಮನಕ್ಕೂ ಬಂದೇ ಇರೋದಿಲ್ಲ. ಸೊ ನಾವು ಆಸ್ಪತ್ರೆಗೆ ಬಂದಾಗ ಪೇರೆಂಟ್ಸ್ ಹತ್ರ ಏನ್ ಕೇಳ್ತೀವಿ ಅಂದ್ರೆ 10th ಸ್ಟ್ಯಾಂಡರ್ಡ್ಗೆ ಮಗು ಬಂದಾಗ ಮಗುನ ಕೆಲವೊಮ್ಮೆ ಇವ್ಯಾಲ್ಯೂಯೇಷನ್ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಮಗುಗೆ ಸಮಸ್ಯೆ ಅನ್ನೋದು ಸಣ್ಣ ವಯಸ್ಸಿಂದಾನೇ ಕಾಡ್ತಾ ಇರುತ್ತೆ, ಆದ್ರೆ ಮಗು ಆಸ್ಪತ್ರೆಗೆ ಬರೋದು ಮಾತ್ರ ಅಷ್ಟು ಲೇಟ್ ಆಗಿ ಕರ್ಕೊಂಡು ಬಂದಿರ್ತಾರೆ. ಸೊ ಅದು ಒಂದು ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ವರ್ಷ ಮಗು ಕಷ್ಟ ಪಟ್ಕೊಂಡೇ ಹೆಂಗೋ ಓದ್ತಾ ಇರುತ್ತೆ ಅಥವಾ ಸ್ಕೂಲಲ್ಲಿ ಬೈಸ್ಕೊಳ್ತಾ ಇರುತ್ತೆ, ಬಟ್ ಯಾರು ಆ ಮಗುಗೆ ಸಹಾಯ ಅನ್ನೋದನ್ನ ಮಾಡಿರೋದಿಲ್ಲ. ಇದನ್ನ ಬಿಟ್ಟು ಈಗ ನೆಕ್ಸ್ಟ್ 8ರಿಂದ 12ನೇ ವರ್ಷದಲ್ಲಿ ನಾವು ಮಗುನ ಒಂದು 7th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೋದಾಗ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಮಗು ಯೂಶಲಿ ಫ್ಲೂಯೆಂಟ್ ಆಗಿ ಎಲ್ಲ ಮಾತಾಡಕ್ ಕಲ್ತಿರುತ್ತೆ. ಒಂದ್ ಸೆಂಟೆನ್ಸ್ ಅನ್ನೋದನ್ನ ಕೊಟ್ರೆ ಅದನ್ನ ಆರಾಮಾಗಿ ಓದ್ತಾ ಹೋಗ್ತಾ ಇರುತ್ತೆ. ಆದ್ರೆ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಓದುವಾಗ ಬರೆಯುವಾಗ ಅಕ್ಷರಗಳನ್ನ ಇರ್ಬೋದು, ಪದಗಳನ್ನ ಇರ್ಬೋದು, ಅದನ್ನ ಬಿಡಿಸಿ ಬಿಡಿಸಿ ಓದೋದು. ಪಾಪ ಅದು ಓದಕ್ ಪ್ರಯತ್ನ ಮಾಡಿದ್ರು ಕೂಡ ಮಗುಗೆ ಅರ್ಥನೂ ಆಗ್ತಾ ಇರೋದಿಲ್ಲ ಅಲ್ಲಿ. ಯಾಕಂದ್ರೆ ಅದು ಬಿಡಿಸಿ ಬಿಡಿಸಿ ಎಷ್ಟು ಗ್ಯಾಪ್ ಕೊಟ್ಟು ಓದ್ತಾ ಇರ್ತಾರೆ ಅಂದ್ರೆ ಫಸ್ಟ್ ಹೇಳಿರೋ ಅಕ್ಷರನೂ ಆ ಮಗುಗೆ ಮರ್ತು ಹೋಗ್ಬಿಟ್ಟಿರುತ್ತೆ. ಹಂಗೆ ಸಮಸ್ಯೆ ಆಗ್ಬೋದು. ಮತ್ತೆ ಒಂದೇ ಪದಗಳನ್ನ ಈಗ ನಾವು ಓದ್ತಾ ಹೋಗು ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಎಲ್ಲಿ ವಿರಾಮ ಕೊಡ್ಬೇಕು, ಎಲ್ಲಿ ಕಾಮಾ ಹಾಕ್ಬೇಕು, ಇದೆಲ್ಲಾನು ಸಮಸ್ಯೆ ಇರುತ್ತೆ ಕೆಲವೊಮ್ಮೆ.
ಮತ್ತೆ ಹೊಸ ಪದಗಳನ್ನಿರ್ಬೋದು ಅಥವಾ ಪರ್ಯಾಯ ಪದಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಈಗ ವಾಕ್ಯ ಬರಿಬೇಕಿದ್ರೆ ನನ್ಗೆ ಏನೋ ಒಂದು ಮರ್ತ್ ಹೋಯ್ತು ಅಂತ ಆಯ್ತು ಅಂತ ಹೇಳಿದ್ರೆ ಅದ್ರ ಬದಲು ಏನೋ ಒಂದು ಪದ ಹಾಕ್ಬಿಡೋದು. ಸೊ ಈ ತರನು ಮಾಡ್ತಿರ್ತಾರೆ. ಕೆಲವೊಮ್ಮೆ ಹೊಸ ಅಕ್ಷರಗಳನ್ನ ಸೇರಿಸಿ ಅದು ಅರ್ಥ ಇಲ್ಲದೆ ಇರುವಂತ ಒಂದು ವರ್ಡ್ ಮಾಡ್ಬಿಡ್ತಾರೆ. ಅಂದ್ರೆ ನಮ್ಗೆ ಓದ್ಬೇಕಿದ್ರೆ ಇದು ಏನ್ ಪದ ಅಂತ ಅಂದ್ರೆ ಮೀನಿಂಗ್ಲೆಸ್ ವರ್ಡ್. ಅದಕ್ಕೆ ಡಿಕ್ಷನರಿ ನೀವು ಶಬ್ದಕೋಶ ಶಬ್ದ ಭಂಡಾರ ಅದಲ್ಲಿ ಹುಡುಕಿದ್ರೆ ಆತರ ವರ್ಡೇ ಇರೋದಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಪಾಪ ಸುಮ್ನೆ ಆ ಮಗು ಪೇಪರ್ ಫಿಲ್ ಮಾಡ್ಬೇಕು, ಆನ್ಸರ್ ಬರಿಬೇಕು, ಇಲ್ಲಾಂದ್ರೆ ಟೀಚರ್ ಬೈತಾರೆ, ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಿ ಏನೋ ಒಂದು ಬರ್ಕೊಂಡ್ ಬರೋದು. ಈ ತರಾನು ಗಮನಿಸ್ತೀವಿ. ಇನ್ನೊಂದು ಪದಗಳನ್ನ ಊಹಿಸಿಕೊಂಡು ಓದೋದು. ಕೆಲವೊಮ್ಮೆ ಈ ಮಕ್ಕಳು ಹೇಗೆ ಅಂದ್ರೆ ಟ್ರೀಟ್ಮೆಂಟಿಗೆ ಬರದೆ ಹೇಗೆ ತಪ್ಪಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಕೆಲವ್ರದ್ದು ಮೆಮರಿ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಕೊಟ್ಟಿರುವಂತ ವಾಕ್ಯಗಳನ್ನು ಓದ್ಲಿಕ್ಕೆ ಬರ್ದಿಲ್ಲ ಅಂತ ಹೇಳಿದ್ರು ಕೂಡ ತಮ್ಮ ನೆನಪಿನ ಶಕ್ತಿಯಿಂದ ಏನೋ ಒಂದು ಪದಗಳನ್ನ ಹೇಳಿ ಹೇಳಿ ಅಲ್ಲಿ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಡೋದು. ಸೊ ಏನಾಗುತ್ತೆ, ಮೇ ಬಿ ಆ ಮಗು ಅಲ್ಲಿ ನೋಡ್ಕೊಂಡು ಓದ್ತಾ ಇಲ್ಲ, ಅದು ತನ್ನ ನೆನಪಿನ ಶಕ್ತಿ ಯೂಸ್ ಮಾಡ್ಕೊಂಡು ಹೇಳ್ತಾ ಇದೆ ಅನ್ನೋದು ನೋಡೋವರಿಗೆ ಗೊತ್ತಾಗದೆ ಇರ್ಬೋದು, ಅವ್ರ ಗಮನಕ್ಕೆ ಬರದೇ ಇರ್ಬೋದು. ಸೊ ಈ ಮಗು ಪರವಾಗಿಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ನಾವು ಮುಂದೆ ಕಳಿಸ್ತಾ ಹೋಗ್ತೀವಿ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಲೇಖನಿಯನ್ನ ಸರಿಯಾಗಿ ಹಿಡಿಯದೇ ಇರೋದು. ಈಗ ನಾವೇನ್ ಹೇಳ್ತೀವಿ, ಒಂದು ಪೆನ್ ಅನ್ನೋದನ್ನ ಮಗು ಹಿಡಿಬೇಕಿದ್ರೆ ಅಟ್ಲೀಸ್ಟ್ 3 ಬೆರಳುಗಳ ಸಹಾಯ ಅಂತೂ ಬೇಕೇ ಬೇಕು ಅಂತ ಹೇಳ್ತೀವಿ. 2 ಬೆರಳುಗಳನ್ನ ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಸಪೋರ್ಟಿಗೆ ಅಂತ ಯೂಸ್ ಮಾಡ್ಬೋದು. ಈ ಮಕ್ಕಳು ಹಿಡಿಯುವಂತ ರೀತಿಯಲ್ಲೂ ಅಂದ್ರೆ ಗ್ರಾಸ್ಪಿಂಗ್ ಏನ್ ಮಾಡ್ತಾರೆ ಅದು ಬೇರೆ ತರ ಇರುತ್ತೆ. ಸೊ ಪಿನ್ಸರ್ ಗ್ರಾಸ್ಪ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಬೆರಳುಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಗ್ರಾಸ್ಪ್ ಅನ್ನೋದನ್ನ ಮಾಡ್ಬೇಕು. ಅದ್ರ ಬದಲು ಕೆಲವೊಮ್ಮೆ ಹಿಂಗ್ ಹಿಡ್ಕೊಂಡು ಬರೆಯೋದಿರ್ಬೋದು. ಅಂದ್ರೆ ಎಲ್ಲಾ 5 ಬೆರಳುಗಳನ್ನ ಯೂಸ್ ಮಾಡಿದಾಗ ನಾವೇನ್ ಹೇಳ್ತೀವಿ, ಸಿಲಿಂಡ್ರಿಕಲ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಸೊ ಅವರಿಗೆ ಅಂದ್ರೆ ವಸ್ತುಗಳನ್ನ ಹೇಗೆ ಯೂಸ್ ಮಾಡ್ಕೊಂಡು ಬರಿಬೇಕು ಅನ್ನೋದ್ರಲ್ಲೂ ಕೂಡ ಅವರಿಗೆ ತೊಂದರೆಗಳಾಗ್ತಾ ಇರ್ತವೆ. ಇನ್ನೊಂದು ಒಂದು ಪುಸ್ತಕದಿಂದ ಅಥವಾ ಏನು ಬೋರ್ಡಿಂದ, ಬ್ಲಾಕ್ ಬೋರ್ಡಿಂದ ಕಾಪಿ ಮಾಡು ಅಂತ ಹೇಳಿದಾಗ, ಈಗ ಟೀಚರ್ ಒಂದು 10 ವಾಕ್ಯ ಬರೆದಿದ್ದಾರೆ ಅಂತ ಹೇಳಿದ್ರೆ ಆ 10 ವಾಕ್ಯದಲ್ಲಿ 2-3 ವಾಕ್ಯ ಮಾತ್ರ ಸರಿಯಾಗಿ ಬರ್ದಿರ್ಬೋದು, ಉಳಿದ ವಾಕ್ಯಗಳನ್ನ ಮಗು ಹಾರಿಸೇ ಬಿಟ್ಟಿರಬಹುದು, ಅಥವಾ ಬರೆಯೋದು ಅತಿ ನಿಧಾನ ಆಗೋದಿರ್ಬೋದು. ಕೆಲವು ಪೇರೆಂಟ್ಸ್ಗಳು ಬಂದು ಇದು ಹೇಳ್ತಾರೆ, ನನ್ನ ಮಗ ಅಥವಾ ಮಗಳು ಎಲ್ಲಾ ಇದು ಸಬ್ಜೆಕ್ಟ್ಸ್ ಇದು ನೋಟ್ಸ್ ಏನಿದೆ ಇನ್ಕಂಪ್ಲೀಟ್ ಇಟ್ಕೊಂಡು ಬರ್ತಾನೆ ಮೇಡಮ್, ಪೋರ್ಷನ್ ಇಷ್ಟೊಂದಿದೆ, ಮಗು ಎಲ್ಲ ಇನ್ಕಂಪ್ಲೀಟ್ ಇಟ್ಕೊಂಡು ಬರ್ತಾನೆ ಅಂತ ಹೇಳ್ತಾರೆ. ಸೊ ಇದು ಇನ್ಕಂಪ್ಲೀಟ್ ಅನ್ನೋದು ಯಾಕಾಗುತ್ತೆ? ಯಾಕಂದ್ರೆ ಮಗುಗೆ ಬೋರ್ಡಿಂದ ನೋಡಿ ಅದನ್ನ ಗ್ರಹಿಸಿ ಅರ್ಥ ಮಾಡ್ಕೊಂಡು ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಒಂದು ಪೀರಿಯಡ್ ಅನ್ನೋದು ಒಂದು 30 ನಿಮಿಷ 40 ನಿಮಿಷ ಇತ್ತು ಅಂತ ಹೇಳಿದ್ರೆ ಆ 40 ನಿಮಿಷದಲ್ಲಿ ಆ ಮಗುಗೆ ಆ ಬೋರ್ಡ್ ಅಲ್ಲಿರೋ ಎಲ್ಲಾನು ಕಾಪಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ನೋಟ್ಸ್ ಎಲ್ಲ ಇನ್ಕಂಪ್ಲೀಟೇ ಇದ್ದು ಬಿಡ್ತಾ ಇದೆ. ಮತ್ತೆ ಕೆಲವೊಮ್ಮೆ ಅವರಿಗೆ ಬರೀಲಿಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಈ ಮಕ್ಳು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಬರೀಲಿಕ್ಕೆ ಇನ್ನಷ್ಟು ಉದಾಸೀನ ಮಾಡೋದಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕೂಲಿಗೆ ಹೋಗೋದನ್ನ ಹೇಗಾದ್ರೂ ತಪ್ಪಿಸ್ಕೊಂಡು ಮನೆಯಲ್ಲೇ ಕುಳಿತುಕೊಳ್ಳೋದಿರ್ಬೋದು. ಈಗ ಮ್ಯಾಥ್ಸ್ ಟೀಚರ್ ಅನ್ನೋರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಿದ್ರೆ, ಇವತ್ತು ಫಸ್ಟ್ ಪೀರಿಯಡ್ ಮ್ಯಾಥ್ಸ್ ಇತ್ತು ಅಂತ ಹೇಳಿದ್ರೆ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ನಂಗೆ ಹೊಟ್ಟೆ ನೋವು ಆಗ್ತಾ ಇದೆ, ನಂಗೆ ಆರಾಮ್ ಅನಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಹೆಂಗೋ ಸ್ಕೂಲಿಗೆ ಹೋಗೋದನ್ನ ತಪ್ಪಿಸ್ಬಿಡೋದು. ಆಮೇಲೆ ಅಷ್ಟು ಟೈಮ್ ಗ್ಯಾಪ್ ಮುಗ್ದ ಮೇಲೆ ಮೇ ಬಿ 11 ಗಂಟೆ ಹೊತ್ತಿಗೆ ಪೂರ್ತಿ ಮಗು ಸರಿಯಾಗಿ ಮನೇಲಿ ಆಟ ಆಡ್ತಾ ಇದ್ದು ಬಿಡುತ್ತೆ. ಇದನ್ನು ನಾವು ಗಮನಿಸ್ತೀವಿ. ಅಂದ್ರೆ ಮಗು ಎಲ್ಲಿಯಾದ್ರೂ ಬೇಕಂತ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಕೆಲವೊಮ್ಮೆ ಮಗುಗೆ ಅದು ಹೆಂಗೋ ಪನಿಷ್ಮೆಂಟ್ ಸಿಗೋದನ್ನ ತಪ್ಪಿಸ್ಕೊಳ್ಬೇಕು, ಅದಕ್ಕೋಸ್ಕರ ಮಗು ಈ ದಾರಿ ಹುಡುಕಿರುವಂತ ಸಾಧ್ಯತೆಗಳು ಇರ್ತವೆ. ಸೊ ಇದೆಲ್ಲ ನಾವ್ ಏನ್ ಹೇಳ್ತೀವಿ, ಅಸೆಸ್ಮೆಂಟ್ಗಳನ್ನು ಮಾಡಬೇಕಿದ್ರೆ ಈಗ ಪೂರ್ತಿ ಒಂದು ನಾವು ಕೆಲವು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅಸೆಸ್ಮೆಂಟ್ಸ್ ಅಂತ ಹೇಳ್ತೀವಿ. ಈಗ ನಿಮ್ಹ್ಯಾನ್ಸ್ ಲರ್ನಿಂಗ್ ಡಿಸೆಬಿಲಿಟಿ ಬ್ಯಾಟ್ರಿ ಈ ತರ ಎಲ್ಲ ಇದೆ. ಸೊ ಇದೆಲ್ಲ ಅಂದ್ರೆ ಸೈಕಾಲಜಿಸ್ಟ್ಗಳು ಅದನ್ನ ಯೂಸ್ ಮಾಡಿಕೊಂಡು ಒಂದು ಡೀಟೇಲ್ ಆಗಿ ರಿಪೋರ್ಟ್ ಕೊಡ್ತಾರೆ. ಮಗುಗೆ ಯಾವ ಯಾವ ಹಂತದಲ್ಲಿ ತೊಂದರೆ ಆಗ್ತಾ ಇದೆ, ಓದೋದ್ರಲ್ಲಿ ತೊಂದರೆ ಇದೆಯಾ, ಬರೆಯೋದ್ರಲ್ಲಿ ತೊಂದರೆ ಇದೆಯಾ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇದೆಯಾ, ಮ್ಯಾಥ್ಸ್ ಅಲ್ಲಿ ತೊಂದರೆ ಇದೆಯಾ, ಹೀಗೆಲ್ಲ ಕೊಡ್ತಾರೆ. ಇದು ಆ ಥರ ಡೀಟೇಲ್ಡ್ ರಿಪೋರ್ಟ್ ಆಯ್ತು. ಈಗ ನಾವುಗಳು ಬರೇ ಮಗುನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ನಾವುಗಳು ಏನಾದರೂ ಅಂದ್ರೆ ಮಗುವಿನ ಜೊತೆ ಅಸೆಸ್ಮೆಂಟ್ಗಳನ್ನ ಮಾಡಿ ಒಂದು ಈ ತರ ತೊಂದರೆ ಇದೆ ಅನ್ನೋದನ್ನ ಅರೈವ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವಾಗ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ, ಈ ಸಣ್ಣ ಪುಟ್ಟ ಒಂದು ಟೆಸ್ಟ್ ಗಳನ್ನ ಕೊಟ್ರೆ ಮಗುಗೆ ತೊಂದರೆ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ತಿಳಿದು ಬರುತ್ತದೆ. ಮೇಡಮ್, ಇನ್ನು ಈ ಮಕ್ಕಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ಕಲಿಕಾ ನ್ಯೂನ್ಯತೆ ಅನ್ನುವಂಥದ್ದು ಭಾರತದಲ್ಲಿ ಯಾವ ಪ್ರಮಾಣದಲ್ಲಿ ಕಂಡು ಬರುತ್ತೆ ಅಂತ ಈಗ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೇ ಬಿ ಮುಂಚಿಂದಾನು ಈಗ ನಾವು ಶಾಲೆಗೆ ಹೋಗೋ ಟೈಮಿಂದಾನು ಕೂಡ ಈ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಅನ್ನೋದು ಮಕ್ಕಳಲ್ಲಿ ಇತ್ತು. ಆದ್ರೆ ಆವಾಗ ಜನರಲಿ ಅವೇರ್ನೆಸ್ ಇರ್ಲಿಲ್ಲ. ಹಾಗಾಗಿ ಏನಾಗ್ತಿತ್ತು, ಮೇ ಬಿ ಎಷ್ಟೋ ಮಕ್ಕಳು ಸ್ಕೂಲ್ ಡ್ರಾಪ್ ಔಟ್ ಆಗ್ತಿದ್ರು. ಅಂದ್ರೆ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿ ಟೀಚರ್ಸ್ಗಳು ಕೂಡ ಪನಿಷ್ಮೆಂಟ್ ಕೊಡೋದು, ಹೊಡೆಯೋದು, ಬಡಿಯೋದು ಮಾಡಿದ್ರು ಅಂದ್ರೆ ಮತ್ತೆ ಏನಾಗ್ಬಿಡುತ್ತೆ, ಮೇ ಬಿ ಮಗು ಸ್ಕೂಲಿಗೆ ಹೋಗಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಕೂಡ ಸ್ಕೂಲ್ ಬಿಡಿಸಿ ಮಗುನ ಮನೆಯಲ್ಲೇ ಇಟ್ಕೊಳ್ತಾ ಇದ್ರು. ಸೊ ಇವಾಗ ನಾವ್ ಏನ್ ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಾಗ ಒಂದು ಕಳೆದ 10-15 ವರ್ಷದಲ್ಲಿ ಈ ಕಲಿಕಾ ನ್ಯೂನ್ಯತೆ ಬಗ್ಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಅನ್ನೋದು ನಾವು ನೋಡ್ತಾ ಇದೀವಿ. ಸೊ ನಮ್ಮ ದೇಶದಲ್ಲಿ ಈಗ ಕಲಿಕಾ ನ್ಯೂನ್ಯತೆ ಬಗ್ಗೆ ಆಗಿರುವಂತ ಏನು ಅಧ್ಯಯನಗಳನ್ನ ನೋಡಿದ್ರೆ, ಒಂದು 100 ಮಕ್ಕಳನ್ನ ತಕೊಂಡಾಗ ಅದರಲ್ಲಿ 10-15% ಮಕ್ಕಳಲ್ಲಿ
ವಿವಿಧ ರೀತಿಯ ಕಲಿಕಾ ನ್ಯೂನ್ಯತೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಕೆಲವು ಅಧ್ಯಯನಗಳು ಹೇಳಿದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಈ ತೊಂದರೆಗೊಳಗಾದಂಥ ಮಕ್ಕಳಿಗೆ ಏನು ಪ್ರತಿಯೊಂದು ಮಗುವಿಗೂ ತನ್ನಲ್ಲಿ ಸಾಮರ್ಥ್ಯ ಇದೆ, ಆದರೆ ಅದು ಶೈಕ್ಷಣಿಕ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಈ ಮಗುವಲ್ಲಿ ಬೇರೆ ಯಾವ ತರ ನಾವು ಒಂದು ಟ್ರೈನಿಂಗ್ ಅನ್ನೋದನ್ನ ಕೊಟ್ಟು ಮಗುವಿಗೆ ಓದು ವಿದ್ಯಾಭ್ಯಾಸನ ಅಂದ್ರೆ ಕುಂಠಿತಗೊಳಿಸಿ ಸ್ಕೂಲಿಂದ ನಾವು ಹೊರಗಡೆ ಇಡದೆ ಇರೋ ತರ ಯಾವ ತರ ಒಂದು ಪ್ರಯತ್ನ ಮಾಡಬಹುದು ಅಂತ ನೋಡ್ಬೇಕಾಗುತ್ತೆ. ಸೊ ಈಗ ಅಧ್ಯಯನ ಮಾಡಿದ ಮೇಲೆ ಈಗ ನಾವು ಏನ್ ಗಮನಿಸಿದ್ದೀವಿ ಅಂತ ಹೇಳಿದ್ರೆ, NCERT ಅಲ್ಲಿ ಅವರು ಸರ್ವ ಶಿಕ್ಷಣ ಅಭಿಯಾನ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ, ಇಂಥ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಮಾಡಿಕೊಂಡು ನಾವು ಅವರಿಗೆ ಯಾವ ತರ ಕಲಿಸ್ಬೇಕು ಅನ್ನೋದನ್ನ ಫಸ್ಟ್ ಟೀಚರ್ಸ್ ಅರ್ಥ ಮಾಡ್ಕೊಳ್ಬೇಕು. ಸೊ ಅದ್ರ ಸಲುವಾಗಿ ನಾವೀಗ ನೋಡಕ್ ಹೋದ್ರೆ ಇತ್ತೀಚೆಗೆ ಎಲ್ಲಾ ಶಾಲೆಗಳಲ್ಲಿ ಏನು ಸ್ಪೆಷಲ್ ಎಜುಕೇಟರ್ಸ್ ಇರ್ಬೋದು, ಇವರೆಲ್ಲರೂ ಒಂದು ಪಾರ್ಟ್ ಆಫ್ ದ ಟೀಮ್ ಇರ್ತಾರೆ. ಈಗ ಮುಂಚೆ ನೀವು ಸ್ಕೂಲಿಗೆ ಹೋಗ್ಬೇಕಿದ್ರೆ ಈ ತರ ಯಾರು ಇರ್ತಾ ಇರಲಿಲ್ಲ, ಬರೀ ನಾರ್ಮಲ್ ಟೀಚರ್ಸ್ ಮಾತ್ರ ಇರ್ತಿದ್ರು. ಬಟ್ ಈಗಿನ ಸ್ಕೂಲ್ಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ರು ಸ್ಪೆಷಲ್ ಎಜುಕೇಟರ್ ಅಂತಾನೂ ಇರಬೇಕು, ಅವರಿಗೆ ಈ ತರ ಮಕ್ಕಳಿಗೆ ಯಾವ ತರ ಬೇರೆ ರೀತಿಯಲ್ಲಿ ಕಲ್ಸ್ಕೊಡಕ್ಕೆ ಅಂದ್ರೆ ಸಾಧ್ಯತೆ ಇದೆ ಅನ್ನೋದು ಗೊತ್ತಿರಬೇಕು ಅಂತ ಹೇಳ್ತಾರೆ. ಆಮೇಲೆ ನಾವೇನ್ ಹೇಳ್ತೀವಿ, ಇನ್ಕ್ಲೂಸಿವ್ ಎಜುಕೇಶನ್. ಅಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಏನು, ಈ ಮಕ್ಕಳನ್ನ ನಾರ್ಮಲ್ ಸ್ಕೂಲಿಗೆ ಕಳಿಸದೆ ಬೇರೆ ಕಡೆ ಇಟ್ಟು ಓದಿಸುವಂತ ಅವಶ್ಯಕತೆ ಇಲ್ಲ. ನಾರ್ಮಲ್ ಮಕ್ಕಳು ಹೇಗೆ ರೆಗ್ಯುಲರ್ ಸ್ಕೂಲಿಗೆ ಹೋಗ್ತಾರೆ ಅದೇ ಸ್ಕೂಲ್ಗಳಿಗೆ ಕಳಿಸಿ ಇನ್ಕ್ಲೂಸಿವ್ ಎಜುಕೇಶನ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತೆ ಅಂತ ಹೇಳಿದ್ರೆ, ಶಾಲಾ ಆಡಳಿತ ಮಂಡಳಿ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಶಾಲೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಇರ್ಬೋದು, ಅವರು ಈ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅವರು ಏನು ಸಾಧನೆಯನ್ನ ಮಾಡ್ಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಯಾವ ತರ ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು ಅನ್ನೋದನ್ನ ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಈ ಮಕ್ಕಳಿಗೆ ನಾರ್ಮಲ್ ಸ್ಕೂಲಲ್ಲಿ ಕಲೀಲಿಕ್ಕೆ ಆಗ್ತಾ ಇಲ್ಲ, ನೀವು ಸ್ಕೂಲಿಂದ ತೆಗೆದು ಹಾಕಿ ಬರೇ ನೀವು ಟ್ಯೂಷನ್ಗೆ ಕಳಿಸಿ, ಅದು ಕಾನ್ಸೆಪ್ಟ್ ಸರಿ ಇಲ್ಲ. ಸೊ ನಾವೇನ್ ಹೇಳ್ತೀವಿ, ನಾರ್ಮಲ್ ಸ್ಕೂಲ್ಗಳಲ್ಲೇ ಈ ಮಕ್ಕಳು ಹೋಗ್ತಾರೆ, ನಾರ್ಮಲ್ ಸ್ಕೂಲ್ ಕರಿಕ್ಯುಲಮ್ ಅಂದ್ರೆ ಅಲ್ಲಿ ಏನ್ ಸಿಲೆಬಸ್ ಇದೆ ಅದೇ ಓದ್ತಾರೆ. ಆದ್ರೆ ಮೇ ಬಿ ಅವರಿಗೆ ಟ್ರೈನಿಂಗ್ ಅನ್ನೋದು ಏನ್ ಕೊಡಬೇಕು ಅದನ್ನ ಸ್ಪೆಷಲ್ ಎಜುಕೇಟರ್ಸ್ ಮುಖಾಂತರ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಮೇಡಮ್, ಇನ್ನು ಈ ಒಂದು ಇಂತಹ ಮಕ್ಕಳಿಗೆ, ಒಂದು ಕಲಿಕಾ ನ್ಯೂನ್ಯತೆ ಇರುವಂತಹ ಮಕ್ಕಳಿಗೆ ಲಭ್ಯವಿರುವಂತಹ ಚಿಕಿತ್ಸಾ ಸೌಲಭ್ಯಗಳೇನು? ಈಗ ಚಿಕಿತ್ಸೆ ಅಂತ ಬಂದಾಗ ನಾವು ತರಬೇತಿಗಳ ಮುಖಾಂತರನೇ ಈ ಮಕ್ಕಳಿಗೆ ಹೆಚ್ಚಾಗಿ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಮಗುವಿಗೆ ಈ ವಾಕ್ಭಾಷಾ ಶ್ರವಣರಿಂದ ಹೆಚ್ಚಾಗಿ ಅಂದ್ರೆ ತಜ್ಞರಿಂದ ಹೆಚ್ಚಾಗಿ ಸಮಾಲೋಚನೆ ಅನ್ನೋದನ್ನ ಮಾಡಿಸ್ತೀವಿ. ಈಗ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಥವಾ ವಾಕ್ಭಾಷಾ ತಜ್ಞರು ಏನ್ ಮಾಡ್ತಾರೆ, ಫಸ್ಟಿಗೆ ಮಗುವಿನಲ್ಲಿ ಯಾವ ಹಂತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೋಡ್ತಾರೆ. ಈಗ ಮಗುಗೆ ಭಾಷೆ ಅನ್ನೋದನ್ನ ಓದ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಓದಿರೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇದೆಯಾ, ಪ್ರೊನೌನ್ಸಿಯೇಷನ್ ಮಾಡೋದ್ರಲ್ಲಿ ತೊಂದರೆ ಆಗ್ತಾ ಇದೆಯಾ, ಯಾವ ಹಂತದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡಿ ಅವರ ಕಡೆಯಿಂದ ಏನ್ ತರಬೇತಿ ಕೊಡ್ಬೋದು ಅದನ್ನ ಅವ್ರು ಮಾಡ್ತಾರೆ. ಈಗ ಸೈಕ್ಯಾಟ್ರಿಸ್ಟ್ಗಳು ಅಂತ ಬಂದಾಗ, ಈಗ ನಾವು ಮಕ್ಕಳ ಮಾನಸಿಕ ತಜ್ಞರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಗುವಿಗೆ ಈ ಸಮಸ್ಯೆ ಇರೋದ್ರಿಂದ ಬೇರೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ. ಈಗ ಫಾರ್ ಎಕ್ಸಾಂಪಲ್, ಒಂದು ಮಗು ನಾರ್ಮಲ್ ಸ್ಕೂಲಿಗೆ ಹೋಗ್ತಾ ಇದೆ, ಆ ನಾರ್ಮಲ್ ಸ್ಕೂಲಲ್ಲಿ ಒಂದು 30-40 ಮಕ್ಕಳು ಆ ತರಗತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, 1 ಅಥವಾ 2 ಮಕ್ಕಳಿಗೆ ಮಾತ್ರ ಈ ತರ ಓದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ, ಪ್ರತಿದಿನ ಅವ್ರ ಟೀಚರ್ ಹತ್ರ ಬೈಸ್ಕೊತಾ ಇದ್ದಾರೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಬೇರೆ ಮಕ್ಕಳು ಆ ಮಕ್ಕಳಿಗೆ ಸ್ವಲ್ಪ ಬುಲಿ ಮಾಡೋದು, ಅವ್ರಿಗೆ ರೇಗಿಸೋದು, ಆ ತರ ಮಾಡೋದನ್ನ ಗಮನಿಸ್ತೀವಿ. ಇದರಿಂದ ಏನಾಗುತ್ತೆ, ಮಗುಗೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಅದರಿಂದಾಗಿ ಮನಸ್ಸಲ್ಲಿ ಬೇಜಾರಿನ ಕಾಯಿಲೆ, ಖಿನ್ನತೆ, ಈ ತರ ಲಕ್ಷಣಗಳು ಕಂಡು ಬರ್ತವೆ ಕೆಲವೊಮ್ಮೆ. ಸೊ ನಾವು ಏನು ಗಮನಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ, ಹೌದು ಓದು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಮಗುಗೆ ತೊಂದರೆ ಇದೆ, ಬಟ್ ಅದನ್ನು ಬಿಟ್ಟು ಬೇರೆ ಏನಾದ್ರೂ ಮಾನಸಿಕ ಅಂದ್ರೆ ಸಮಸ್ಯೆಗಳು ಇದರಿಂದ ಉಂಟಾಗ್ತಾ ಇದೆಯಾ, ಅಂದ್ರೆ ಸೆಕೆಂಡ್ರಿ ಏನಾದ್ರೂ ಸಿಂಪ್ಟಮ್ಸ್ ಗಳಾಗ್ತಾ ಇದೆಯಾ ಅನ್ನೋದನ್ನು ನೋಡ್ತೀವಿ. ಇದನ್ನ ಬಿಟ್ರೆ ವಿಶೇಷ ಶಿಕ್ಷಕರು ಅಂದ್ರೆ ಸ್ಪೆಷಲ್ ಎಜುಕೇಟರ್ಸ್ ಹ್ಯಾವ್ ಅ ಮೇಜರ್ ರೋಲ್ ಅಂತ ಹೇಳ್ತೀವಿ. ಯಾಕಂದ್ರೆ ತಂದೆ ತಾಯಿಯರಲ್ಲೂ ಏನು ಅರಿವಿರೋದಿಲ್ಲ ಅಂತ ಹೇಳಿದ್ರೆ, ತಂದೆ ತಾಯಿಯರು ಏನ್ ಹೇಳ್ತಾರೆ, ಇಲ್ಲ ಮೇಡಮ್ ನಾರ್ಮಲ್ ಸ್ಕೂಲಲ್ಲಿ ಮಗಳಿಗೆ ಕಲಿಸಿದ ಅರ್ಥ ಆಗ್ತಾ ಇಲ್ಲ ಅಂತ ನಾವು ಟ್ಯೂಷನ್ ಕಳಿಸ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಟ್ಯೂಷನ್ ಅಲ್ಲಿ ಏನಾಗ್ತಾ ಇರುತ್ತೆ, ನಾರ್ಮಲ್ ಸ್ಕೂಲಲ್ಲಿ ಮಗು ಒಂದು 30-40 ಮಂದಿ ಇರೋ ಕ್ಲಾಸಲ್ಲಿ ಕೂದಿದ್ರೆ, ಟ್ಯೂಷನ್ ಅಲ್ಲೂ ಕೂಡ ಒಂದು 20 ಮಂದಿ ಆದ್ರೂ ಒಂದು ಟ್ಯೂಷನ್ ಟೀಚರ್ ಕೈಯಲ್ಲಿ ಇದ್ದೇ ಬಿಡ್ತಾರೆ. ಸೊ ಆ 20 ಮಂದಿಗೆ ಒಬ್ರು ಟೀಚರ್ ಕಲಿಸ್ತಾ ಇದ್ದಾರೆ ಅಂದ್ರೆ ಅಲ್ಲೂ ಕೂಡ ಈ ಮಗುಗೆ ಏನು ವಿಶೇಷವಾಗಿ ಒಂದು ಅಟೆನ್ಷನ್ ಅನ್ನೋದನ್ನ ಯಾರು ಕೊಡ್ತಾ ಇರೋದಿಲ್ಲ. ಸೊ ನಾವೇನ್ ಹೇಳ್ತೀವಿ, ಹೆಚ್ಚಾಗಿ ಈ ಮಕ್ಕಳಿಗೆ 1-to-1 ಅಂದ್ರೆ ಟ್ರೈನಿಂಗ್ ಕೊಡೋರು ಯಾರಾದ್ರೂ ಬೇಕು. ಸ್ಪೆಷಲ್ ಎಜುಕೇಟರ್ಸ್ ಆಗಿದ್ದು ಆ 1-to-1 ಟ್ರೈನಿಂಗ್ ಕೊಡುವಂತ ಯಾರಾದ್ರೂ ಟೀಚರ್ಸು ಆತರ ಇದ್ರು ಅಂತ ಹೇಳಿದ್ರೆ ಮಗುಗೆ ಕಲಿಯೋದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಮಗುಗೆ ಅಷ್ಟು ಜನರ ಜೊತೆಯಲ್ಲಿ ಒಬ್ರು ಹೇಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ತಂದೆ ತಾಯಿಯರಿಗೆ ಕಲಿಸುವಂತ ಅಂದ್ರೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ವೆರಿ ಗುಡ್. ಅವರು ಈಗಿನ ಅಂದ್ರೆ ನಾವು ಕಾಲದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಆನ್ಲೈನ್ ಕೋರ್ಸಸ್ಗಳಿರ್ತಾವೆ. ಈಗ ಸ್ಪೆಷಲ್ ಎಜುಕೇಟರ್ಸ್ ಆಗೋ ಸಂಬಂಧ ಯಾವ ತರ ಮಗುಗೆ ಕಲಿಸ್ಬೇಕು, ಸೊ ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಅಂತ ಹೇಳ್ತೀವಿ.
ಸೊ ಇದ್ರ ಸಂಬಂಧ ಪೇರೆಂಟ್ಸ್ ಎಜುಕೇಟೆಡ್ ಇದ್ದು ಪೇರೆಂಟ್ಸ್ ಆನ್ಲೈನ್ ತರಗತಿಗಳನ್ನು ಪಡ್ಕೊಂಡು ತಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಅಕಸ್ಮಾತ್ ಅವರಿಗೆ ಅಂದ್ರೆ ಅಷ್ಟು ಟೈಮ್ ಇತ್ತು, ಅವರಿಗೆ ಆ ಮೋಟಿವೇಶನ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪೇರೆಂಟ್ಸು ಇಂಥ ಕೋರ್ಸಸ್ಗೆ ಎನ್ರೋಲ್ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ತಾವೇ ಟ್ರೈನ್ ಮಾಡೋಕ್ಕೂ ಸಾಧ್ಯ ಇದೆ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ನಾವು ಹೆಚ್ಚಾಗಿ ಗಮನಿಸೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಮಕ್ಕಳು ತೊಂದರೆ ಇರೋರು ಮುಂಚಿತವಾಗಿ ಆಸ್ಪತ್ರೆಗೆ ಬರೋದಿಲ್ಲ. ಹಾಗಾಗಿ ಅವರದ್ದು ಅರ್ಲಿ ಐಡೆಂಟಿಫಿಕೇಶನ್ ಅನ್ನೋದು ಆಗ್ತಾ ಇಲ್ಲ. ಸೊ ಅದು ಹೈಸ್ಕೂಲ್ ಮಟ್ಟಕ್ಕೆ ಬಂದ ಮೇಲೆ ಅವರಲ್ಲಿ ಡಯಾಗ್ನೋಸಿಸ್ ಆಯಿತು ಅಂತ ಹೇಳಿದ್ರೆ, ಆ ಒಂದೇ ವರ್ಷ 10ನೇ ತರಗತಿಯಲ್ಲಿ ನೀವು ಸ್ಪೆಷಲ್ ಎಜುಕೇಟರ್ ಹತ್ರ ಹೋಗಿ ಆ ಮಗುಗೆ ಟ್ರೈನಿಂಗ್ ಮಾಡಿಸಿ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಕೂತು ಬರೆಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾವೇನ್ ಹೇಳ್ತೀವಿ, ಪ್ರತಿಯೊಂದು ಮಗುಗೂ ಸ್ಕೂಲಿಗೆ ಹೋಗೋದು ಮೇ ಬಿ ಇಷ್ಟ ಇರದೇ ಇರ್ಬೋದು, ಅಥವಾ ಕಲಿಯೋದ್ರಲ್ಲಿ ಏನ್ ಜಾಸ್ತಿ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಬಟ್ ಈ ತರ ತೊಂದರೆಗಳೀಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಏನಾದ್ರೂ ಮಗುವಲ್ಲಿ ತೊಂದರೆ ಇದೆ ಅಂತ ಹೇಳಿ ಕಂಡು ಬಂದ್ರೆ ದಯವಿಟ್ಟು ಆಸ್ಪತ್ರೆಗೆ ಬಂದು ಮಗುವಿಗೆ ಒಮ್ಮೆ ಇವ್ಯಾಲ್ಯೂಯೇಷನ್ ಅನ್ನೋದನ್ನ ಮಾಡಿಸಬಹುದು. ಯಾಕಂದ್ರೆ ಈ ಮಕ್ಕಳಿಗೆ ಇವ್ಯಾಲ್ಯೂಯೇಷನ್ ಅನ್ನೋದನ್ನ ಮಾಡಿಸಿದ ಮೇಲೆ ಈಗ ಖಂಡಿತವಾಗಿಯೂ ಮಗುಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇದೆ ಅನ್ನೋದು ನಾವು ಅಂದ್ರೆ ಪತ್ತೆ ಹಚ್ಚಕ್ಕಾಯ್ತು ಅಂತ ಹೇಳಿದ್ರೆ, ಅವರು ಗವರ್ಮೆಂಟ್ ಇಂದ ಅದನ್ನ ಸರ್ಟಿಫಿಕೇಟ್ ಅನ್ನೋದನ್ನ ಪಡ್ಕೊಂಡು ಸ್ಕೂಲ್ ಬೋರ್ಡ್ಗಳಿಗೆ ಅದನ್ನ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇದರಿಂದ ಏನಾಗ್ಬೋದು, ಮಗುವಿಗೆ ಕೆಲವೊಮ್ಮೆ ಯಾವ ಸಬ್ಜೆಕ್ಟ್ ಅಲ್ಲಿ ಕಷ್ಟ ಅಂತ ಅನಿಸ್ತಾ ಇದೆ ಅದ್ರ ಬದಲು ಮಗುಗೆ ಬೇರೆ ತರ ಆ ಸಬ್ಜೆಕ್ಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಬೇರೆ ಅಂದ್ರೆ ಕೆಲವು ಸೌಲಭ್ಯಗಳು ಕೂಡ ಬೋರ್ಡ್ ಇಂದ ಅವೈಲೇಬಲ್ ಇರ್ತವೆ. ಈಗ ಮಗುಗೆ ಕೆಲವೊಮ್ಮೆ ಬರೀಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಹೇಳಿದ್ರೆ ಸ್ಕ್ರೈಬ್ ಅಂದ್ರೆ ಮಗು ಉತ್ತರಗಳನ್ನು ಹೇಳುತ್ತೆ, ಮಗುವಿನ ಸಲುವಾಗಿ ಬೇರೆಯವರು ಬರೆದು ಎಕ್ಸಾಮ್ ಅನ್ನ ಆ ಮಗುಗೆ ಪಾಸ್ ಮಾಡಿಸಿ ಕೊಡ್ಬೋದು. ಇದೆಲ್ಲ ಸೌಲಭ್ಯಗಳಿರ್ತವೆ. ಆದ್ರೆ ಜನರಲಿ ಅರಿವೇ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇದೆಲ್ಲ ಒಂದು ಅವಕಾಶಗಳೇನ್ ಮಗುಗೆ ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನಿಮ್ಮ ಮಗುವಿನಲ್ಲಿ ಏನಾದ್ರೂ ಓದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಅನ್ನೋದು ನಿಮ್ಮ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಆಸ್ಪತ್ರೆಗೆ ಬಂದು ಮಗುವಿಗೆ ಒಮ್ಮೆ ಇವ್ಯಾಲ್ಯೂಯೇಷನ್ ಅನ್ನೋದನ್ನ ಮಾಡಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್, ಮೊಗ್ಗಿನ ಮನಸ್ಸು ಮಕ್ಕಳ ಮಾನಸಿಕ ಆರೋಗ್ಯ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಒಂದು ಕಲಿಕಾ ನ್ಯೂನ್ಯತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೆಎಲ್ಇ ಕನಸು ನನಸದ ವೇಣುಧ್ವನಿ.